ಯಾಕಂದ್ರೆ ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧವನ್ನು ದೇಶಿಸಬೇಕು ಹೊರತು ಅಪರಾಧಿಯನ್ನು ದೇಶಿಸುವ ಹಕ್ಕು ಯಾರಿಗೂ ಇಲ್ಲ. ಈಗೇನಾಗ್ತೈತಿ ಅಂದ್ರೆ ಡುಪ್ಲಿಕೇಟ್ ಪೊಲೀಸ್ ಮಾಡ್ತಾರ. ಇದೇ ಶಿವಮೊಗ್ಗ ಜೈಲಾಗ ನಡೀತಾವ, ಎಲ್ಲಾ ಜೈಲಾಗ ನಡೀತಾವ್ರಿ. ಮಾನಸಿಕ ಜೈಲಿನಲ್ಲಿ ಆಗ್ತೈತಿ, ಪರಿವರ್ತನೆ ಅನ್ನೋದಿಲ್ಲ. ಪೊಲೀಸರೇ ಚಮಚ ಕೆಲಸ ಮಾಡಂತ ಕೈದಿಗಳು ಇರ್ತಾರೆ. 500 ಜನ ಕೈದಿಗಳು ಕಾಪಾಡಕ್ ಒಬ್ಬನೇ ಪೊಲೀಸ್ ಇರ್ತಾರ. ಇವ್ನ ಹೆಂಗ ಅದನ್ನ ಜೈಲಿಂದ ಓಡಿಸ್ಬೇಕನ್ನೋದು ಇದೇ ಇರ್ತೈತಿ. ಕಾರಣ ಇಲ್ದೇನೆ ಎಸ್ಕೇಪ್ ಆಗಕ್ಕಂತ ಚಾನ್ಸ್ ಇಲ್ಲ. ನಮಸ್ಕಾರ, ನಾನು ಸಿಗ್ಲಿ ಬಶ್ಶಾ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಶಾ ನಾನ್. ಇವತ್ತು ಉತ್ತರ ಕರ್ನಾಟಕದ ಹುಟ್ಟಿ ದಕ್ಷಿಣ ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಡುವೆನ್ನಂಥ ಗ್ರಾಮದಲ್ಲಿ ಮದುವೆಯಾಗಿ ಅಲ್ಲೇ ವಾಸ್ತವ್ಯ ಹೂಡಿಕೊಂಡು ಇವತ್ತು ಶಿವಮೊಗ್ಗ ಜಿಲ್ಲಾದೊಳಗಡೆ ಈ ಹಿಂದೆ ಶಿವಮೊಗ್ಗದಲ್ಲಿ ಜೈಲಲ್ಲಿದ್ದಾಗ ಸುವರ್ಣ ಚಾನಲ್ನವರು ನನ್ನ ಇಡೀ ಹಿಸ್ಟ್ರಿನ ನನಗೆ ನನ್ನಿಂದ ಪಡ್ಕೊಂಡು ಇಡೀ ಬೆಳಕಿಗೆ ಚೆಲ್ದಂಥ ಇವತ್ತು ಈ ಒಂದು ಸುವರ್ಣ ಚಾನಲ್ನಲ್ಲಿ ರಾಜೇಶ್ ಅನ್ನಂಥವರ ಮುಂದ್ಗಡೆ ನಾನು ವರದಿ ಕೊಡ್ತಾ ಇದ್ದೀನಿ. ಅವರು ಕೇಳ್ದಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಗುಲ್ಬರ್ಗ ಜೈಲಿನಾಗ ಇತ್ತಿತ್ತಲಾಗ ಈಗ ಸೋಮವಾರ ದಿವಸ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ರ ಬಗ್ಗೆ ಮಾಹಿತಿ ಕೇಳಿದರು. ಆ ಜೈಲು ವ್ಯವಸ್ಥೆ ಹೆಂಗೈತಿ, ಆ ಜೈಲಲ್ಲಿ ನೀ ಇದ್ದೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಿದರು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಹಿಂದೆ ನಾನು ಧಾರವಾಡ ಜೈಲಲ್ಲಿ ಮರ ಹತ್ತಿ ಹೋರಾಟ ಮಾಡಿ ಅಲ್ಲಿಂದ ನಾನು ಕಮಾನ್ ಎತ್ತಿದ್ರು ನನಗೆ ಗುಲ್ಬರ್ಗ ಜೈಲಿಗೆ. ಆ ಗುಲ್ಬರ್ಗ ಜೈಲು ಅಡ್ಮಿಷನ್ ಆದಾಗ ನಾನು ಆ ಗುಲ್ಬರ್ಗ ಜೈಲಿಗೆ ಅಡ್ಮಿಷನ್ ಆಗಿ ಅಲ್ಲಿ 8 ಶೆಲ್ ಅದಾವ. 8 ಶೆಲ್ಲಲ್ಲಿ ಒಂದು ಶೆಲ್ನಾಗ ನನಗೆ ಕೂಡಿ ಹಾಕಿದ್ರು. ಅವಾಗ ಅಲ್ಲಿ ಆ ಜೈಲಲ್ಲಿ ಕವಳ ಅಂತಂದು ರೌಡಿ ಇದ್ದ. ಆಮೇಲೆ ಈ ಪ್ರಭಾಕರ್ ಕೋರೆ ಅವ್ರಿಗೆ ಎನ್ಕೌಂಟರ್ ಮಾಡಿ ಗುಂಡಿಟ್ಟು ಹೊಡೆದಾಗ ಅವರು ಅಣ್ಣನ ಮಗ ಜಗದೀಶ್ ಕೋರೆ ಅಂತ ಇದ್ದರು. ಆಮೇಲೆ ತಾಲಿಬಾನ್ಗಳು ಒಂದು 2 ಮಂದಿ ಇದ್ದರು. ಅವ್ರ ಜೊತೆಲಿನ ನಾನು ಆ ಸೆಲ್ನಲ್ಲೇ ಇದ್ದಾಗ ಆ ಒಂದು ಗುಲ್ಬರ್ಗ ಜೈಲು ವ್ಯವಸ್ಥೆಗಳ ಬಗ್ಗೆ ಹೆಂಗೈತಿ ಅಂತಂದು ನೀವು ಪ್ರಶ್ನೆ ಮಾಡಿದಾಗ ಅಲ್ಲಿ ಪರಿವರ್ತನೆಯ ಜಗದ ನಿಯಮ ಅನ್ನೋಂಥ ವಿಚಾರಗಳನ್ನ ನಾನು ಹಂಚ್ಕೋಬೇಕಾಗತಿ. ಇವತ್ತಲ್ಲಿ ಪೊಲೀಸ್ ವ್ಯವಸ್ಥೆಗಳು ಸರಿಯಾಗಿ ಇಲ್ಲದ ಕಾರಣ ಮತ್ತು ಅಲ್ಲಿ ಆರೋಪಿಗಳಿಗೆ ಶಿಕ್ಷಣ ಕೊಡೋದು ಇಲ್ಲದ ಕಾರಣ ಅಲ್ಲಿ ಯಾವ ಒಂದು ವ್ಯವಸ್ಥೆ ಅಲ್ಲಿ ನಡೀತೈತೆ ಅಂದರೆ ಅಲ್ಲಿ ಗಾಂಜಾ, ಅಫೀಮ್, ಚರಸ್, ಆಮೇಲೆ ನೆಟ್ರೇವ್ 10 mg, 5 mg, ಈ ಒಂದು ಓಸಿ, ಇಸ್ಪೇಟ್, ಇಂಥ ಒಂದೊಂದು ಮಾದಕ ದ್ರವ್ಯಗಳನ್ನು ಸೇವನೆ ಮಾಡಿ ಅವರು ಮನುಷ್ಯತ್ವ ಇಲ್ಲದಂಥ ವ್ಯವಸ್ಥೆಯಲ್ಲಿ ಕೈದಿಗಳನ್ನ ಇಟ್ಕೊಂಡು ಜೈಲು ನಡೆಸ್ತಾ ಇದ್ದಾರೆ. ಅಲ್ಲಿ ನಾನು 2010 10 ತಿಂಗಳು ಆ ಜೈಲಲ್ಲಿ ಇದ್ದೆ, ಗುಲ್ಬರ್ಗ ಜೈಲಲ್ಲಿ. ಅಲ್ಲಿ ಇದ್ದಾಗ ಅಲ್ಲಿ ಎಸ್ಕೇಪ್ ಆದಂಥ ಘಟನೆಗಳು ಇದ್ದವು. ಆ ಹಿಂದೆ ಅದೇ ಜೈಲು ಗೋಡೆ ಹಾರಿ ಹೋದಂಥ ವ್ಯವಸ್ಥೆ ಇತ್ತು. ಅವಾಗ ಸಾಹೇಬಣ್ಣ ಅಂತ 88ರಾಗ ಗಲ್ಲಿಗೆ ಶಿಕ್ಷೆಗೊಳಗಾದಂಥ ಅಪರಾಧಿ ಇದ್ದಂಥ ಸಂದರ್ಭದಲ್ಲಿ 2 ಮಂದಿ ಎಸ್ಕೇಪ್ ಆಗಿ ಹೋಗಿ ಒಬ್ಬನು ಕಾಲು ಮುರ್ಕೊಂಡು ಅಲ್ಲೇ ಒಬ್ಬನು ಸತ್ತಿದ್ದ ಇತಿಹಾಸ ಆ ಒಂದು ಗುಲ್ಬರ್ಗ ಜೈಲಿಗೆ ಇತಿಹಾಸ ಐತಿ. ಇವತ್ತಿನ ದಿನಮಾನಗಳಲ್ಲಿ ಆ ಜೈಲಿಂದ 3 ಮಂದಿ ಕೈದಿಗಳು, ಒಬ್ಬ ಇಸ್ಲಾಂದವನು, 2 ಮಂದಿ ಹಿಂದೂಗಳು ಒಂದೇ ರೂಮ್ನಲ್ಲಿ ಇದ್ದಾಗ ಅಲ್ಲಿ ಏನಪ್ಪ ಅಂದ್ರೆ ಪೊಲೀಸ್ನವರು ಈಗ 500-600 ಜನ ಕೈದಿಗಳು ಇರ್ತಾರೆ. ಆ 500-600 ಜನ ಕೈದಿಗಳಿಗೆ ಭದ್ರತೆ ಒದಗಿಸ್ಬೇಕಂದ್ರೆ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಬೇಕು. ಇವತ್ತು ಒಂದು ಸರ್ಕಲ್ನಲ್ಲಿ 500 ಜನ ಕೈದಿಗಳು ಕಾಪಾಡಕ್ಕೆ ಒಬ್ಬನೇ ಪೊಲೀಸ್ ಇರ್ತಾನೆ. ಅವನ ಒಂದಂತಲ್ಲಿ ಕುತ್ಕೊಂಡು ತನ್ನ ಡ್ಯೂಟಿ ಮುಗಿಸ್ಕೊಂಡು ಹೋಗವ. ಅಂಥ ಸಂದರ್ಭದಲ್ಲಿ ಇವತ್ತೊಂದು ಫ್ಯಾಕ್ಟ್ರಿಗೆ ಒಬ್ಬ ಪೊಲೀಸ್ ಇರ್ತಾನೆ. ಅವನು ಅಲ್ಲೇ ಫ್ಯಾಕ್ಟ್ರಿ ಮೇಸ್ಟ್ರ್ ಅಂತ ಇರ್ತಾರೆ, ವರ್ಕರ್. ಅವ್ರು ಏನು ಮಾಡ್ತಾರೆ, ಕಾರ್ಪೆಂಟ್ರಿಗೆ ಸೆಕ್ಷನ್ ಐತಿ, ಮಗ್ಗ ಸೆಕ್ಷನ್ ಐತಿ, ಮತ್ತು ಮಗ್ಗ ಸೆಕ್ಷನ್ ಇರುತ್ತೆ, ಅಲ್ಲಿ ಟೈಲರಿಂಗ್ ಇರುತ್ತೆ. ಅಲ್ಲಿ ಎಲ್ಲ ವಸ್ತುಗಳು ಅಲ್ಲಿ ಸಿಗೋಂಥ ವ್ಯವಸ್ಥೆಗಳು ಆಗ್ತವೆ. ಯಾಕೆ ಆಗ್ತಾವಪ್ಪ ಅಂತಂದರೆ ಅಲ್ಲಿ ಇವತ್ತು ನಾನು ಕಂಡಂಥ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದೆ. ಯಾವ ರೀತಿ ಅವರು 3 ಜನ ಎಸ್ಕೇಪ್ ಆದ್ರೆ ಅಂದರೆ ಅಲ್ಲಿ ಕನ್ವಿಕ್ಟ್ ಆರ್ಡರ್ ಅಂತಂದು ಶಿಕ್ಷಾ ಕೈದಿಗಳು ಇರ್ತಾರೆ. ಆಮೇಲೆ ಇವ್ರಿಗೂ ಶಿಕ್ಷೆ ಆಗಿದೆ. ಶಿಕ್ಷೆ ಆದಂಥ ಕೈದಿಗಳನ್ನ 12 ತಾಸನ್ನ ಲಾಕ್ ಮಾಡೋಂಗಿಲ್ಲ. ಅವ್ರಿಗೆ 100 ಪ್ರಿಸನರ್ ವಿಚಾರಣೆ ಬಂದಿಗಳಿಗೆ ಮಾತ್ರ ಲಾಕ್ ಮಾಡ್ತಾರೆ. ಇವ್ರಿಗೆಲ್ಲ ಪಬ್ಲಿಕ್ನಲ್ಲಿ ಜೈಲ್ ಒಳಗಡೆ ಫ್ರೀಡಮ್ ಆಗಿಬಿಡ್ತಾರೆ. ಇವತ್ತು ಒಂದು ಗೋಡೆ ಹತ್ರ 4
4 ಗೋಡೆ ಇರ್ತಾವೆ, 4 ಗೋಡೆಗೆ ಪೊಲೀಸ್ ಎಸ್ಕಾರ್ಟ್ ಇಟ್ಟಿರ್ತಾರೆ. ಅವ್ರು ಎಸ್ಕಾರ್ಟ್ ಇಟ್ಟರು ಅವ್ರು 6 ಗಂಟೆ ಮಟ್ಟ ಅವ್ರು ಡ್ಯೂಟಿ ಮಾಡ್ತಾರೆ. ಅಲ್ಲಿಂದ ಎಲ್ಲ ಲಾಕ್ ಆಗಿದ್ದಾಗ ಅವ್ರ ಡ್ಯೂಟಿ ಮುಕ್ತಾಯ ಆಕತಿ. ಅಂಥ ಸಂದರ್ಭದಲ್ಲಿ ಇವರು ಎಸ್ಕೇಪ್ ಆಗಿದ್ದಾರೆ ಅಂದರೆ ಅಲ್ಲೇ ಕುಮ್ಮಕ್ಕಿದೆ, ಜೈಲು ಅಧೀಕ್ಷಕನ ಕುಮ್ಮಕ್ಕಿದೆ, ಜೈಲರ್ಗಳು ಕುಮ್ಮಕ್ಕಿದೆ. ಅವ್ರು ಕುಮ್ಮಕ್ಕಿಲ್ದೇನೆ ಮತ್ತು ಸೀನಿಯರ್ ಕೈದಿಗಳ ಒಂದು ಕುಮ್ಮಕ್ಕಿದೆ. ಯಾಕಂದರೆ ಇವತ್ತು ಒಂದು ಜೈಲು ಒಳಗಡೆ ಏಣಿ ಸಿಗಬೇಕಂದ್ರೆ ಅದಕ್ಕೊಬ್ಬ ಪೊಲೀಸ್ ಇರ್ತಾನೆ. ಆ ಏಣಿನ ಸುಮಾರು ಆ ಗೋಡೆ ಎಷ್ಟು ಎತ್ತರ ಐತಿ, 25 ಅಡಿ ಎತ್ತರ ಗೋಡೆ ಐತಿ. ಎಲ್ಲ ಜೈಲಿಗಿಂತ ಅತಿ ಎತ್ತರವಾದಂಥ ಜೈಲು ಗೋಡೆ ಯಾವುದಂದ್ರೆ ಅದು ಗುಲ್ಬರ್ಗ ಜೈಲು. ಆ ಜೈಲು ಗೋಡೆಗಳು ಒಂದು ಗೋಡೆಗಳಿಗೆ ಏಣಿ ಇಟ್ಟು ಅದ್ರ ಮೇಲೆ ಕರೆಂಟ್ ಇರುತ್ತೆ. ಆ ಕರೆಂಟನ್ನ ಆಫ್ ಮಾಡೋಂಥದ್ದು ಅಲ್ಲೇ ಕನ್ವಿಕ್ಟ್ ಆರ್ಡರ್ ಕೈದಿಗಳ ಕೈಯಾಗೆ ಇರುತ್ತೆ, ಅಲ್ಲಿ ಜೈಲರ್ ಕೈಯಾಗೆ ಇರುತ್ತೆ. ಈಗೇನಂದ್ರೆ ಜೈಲು ಅಧಿಕಾರಿಗಳಿಗೂ ಒಂದೊಂದು ತಿಕ್ಕಾಟಿರುತ್ತೆ. ಇವನ್ನ ಹೆಂಗೆ ಅದನ್ನ ಜೈಲಿಂದ ಓಡಿಸ್ಬೇಕನ್ನೋದು ಇದೇ ಇರ್ತೈತಿ. ರಿಸ್ಕ್ ಮಾಡೋಂಥವು ಇರ್ತಾವೆ. ಅವಾಗ ಕೈದಿಗಳನ್ನ ಎಸ್ಕೇಪ್ ಮಾಡಿಸೋದು, ಅವ್ರಿಗೆ ಓಡಿ ಹೋಗೋಣಂತ ಪ್ರಚೋದನೆ ಕೊಡೋದು, ಅದಕ್ಕೆಲ್ಲ ನಾನು ಸಪ್ಲೈ ಮಾಡ್ತೇನೆ ಅನ್ನೋದು. ಈ ರೀತಿಯಾಗಿ ಕೈದಿಗಳನ್ನ ಎಸ್ಕೇಪ್ ಮಾಡಲಿಕ್ಕೆ ಅವಕಾಶ ಎಷ್ಟೋ ಜೈಲಲ್ಲಿ ಪೊಲೀಸ್ನವರು ಕೊಟ್ಟಿದ್ದಾರೆ, ಜೈಲು ಅಧೀಕ್ಷಕರು ಕೊಟ್ಟಿದ್ದಾರೆ. ಇಂಥ ಕೈದಿಗಳನ್ನ ಭದ್ರತೆ ವ್ಯವಸ್ಥೆ ಇಲ್ಲದ ಕಾರಣ ಆ ಕೈದಿಗಳು ಫ್ಯಾಕ್ಟ್ರಿ ಸೆಕ್ಷನ್ನಾಗ ಹೋಗಿ ಕಟ್ಗಿದ ಒಂದು ಏಣಿ ತೊಗೊಂಡು ಆ ಏಣಿನ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಆ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡ್ತಾರೆ. ಸಾಯಂಕಾಲ ಫ್ಯಾಕ್ಟ್ರಿ ಕೆಲಸ ಮುಗಿದ್ಗಡ್ಲೇನ ಆ ಏಣಿನ ಇಡೋ ಜಾಗದಾಗ ಇಡಲಿಲ್ಲ ಅವರು ಅಲ್ಲಿ ಹೋಗಿ ಆ ಏಣಿನ ತೊಗೊಂಡು ಕಿಟಕಿ ಸೈಡ್ನಾಗ ಏಣಿ ಇಟ್ಟಿದ್ದಾರೆ. ಇಟ್ಟು ಅದನ್ನು ಹೊರಗಿಂದ ಬಂದು ಆ ಏಣಿನ ಆ ಕಿಟಕಿ ಮುಖಾಂತರ ಹೊರಗಡೆ ತಕ್ಕೊಂಡು ಅವರು ಎಸ್ಕೇಪ್ ಆಗಿದ್ದಾರೆ. ಯಾಕಂದರೆ ಕರೆಂಟ್ ಇದ್ದಂಥ ಗೋಡೆ ಅದು. ಅಂಥ ಕರೆಂಟ್ ಇದ್ದಂಥ ಗೋಡೆಯಲ್ಲಿ ಒಳಗಡೆಯಿಂದ ಏಣಿ ಇಟ್ಟು ಹೊರಗಡೆಯಿಂದ ಬಟ್ಟೆ ಹಾಕಿ ಅದರಿಂದ ಇಳಂಥ ವ್ಯವಸ್ಥೆ ಮಾಡಿಕೊಂಡು ಅವರು ಎಸ್ಕೇಪ್ ಆಗಿದ್ದಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಹಿಂದೆ ಬಳ್ಳಾರಿ ಜೈಲಿನಾಗ 1992-91ರಾಗ ಗುರುಪಾಲ್ ಸಿಂಗ್, ರಮೇಶ್ ಸಿಂಗ್ ಅಂತ ರಾಬ್ರಿ ಕೇಸ್ನವ್ರು ವಿಚಾರಣೆ ಬಂದಿಗಳಿದ್ರು. ಆ ಟೈಮ್ನಾಗ ಡೈನಿಂಗ್ ಹಾಲ್ನಲ್ಲಿ ಪಿಕ್ಚರ್ ತೋರ್ಸಾಕತ್ತಿದ್ರು. ಆ ಟೈಮ್ನಾಗ ಕುಲ್ಮಿ ಕೆಲಸ ಮಾಡೋಂಥವ್ನ ಚಾನ ಸುತ್ತಿಗೆ ಎಲ್ಲ ತೊಗೊಂಡು ಆ ಸೆಲ್ ಒಳಗಡೆ ಹೋಗಿ ಒಬ್ಬನೇ ಅದನ್ನು ಗಚ್ಚಿದ್ದಂಥದ್ದನ್ನು ಸೆಲ್ಲನ್ನ ಕನ್ನ ಹೊಡೆದು ಅದಕ್ಕೊಂದು ಪೇಪರ್ ಹಚ್ಚಿ ಆಮೇಲೆ ರಾತ್ರಿ ಎಲ್ಲ ಲಾಕ್ ಆಗಿದ್ದಾಗ ಅದು ಗೋಡೆಯಿಂದ ತೂತಿನಿಂದ ಎಸ್ಕೇಪ್ ಆಗಿ ಅಲ್ಲಿಂದ ಹೊರಗೆ ಬಂದು ಫ್ಯಾಕ್ಟ್ರಿ ಒಳಗಡೆ ಬಂಬ್ಗಳು ತೊಗೊಂಡು ಈ ಮಗ್ಗ ಸೆಕ್ಷನ್ಗೆ ದಾರ ಒಣಕಕ್ಕೆ ಬಂಬ್ಗಳು ಇರ್ತಾವಲ್ಲ, ಆ ಬಂಬ್ಗಳನ್ನ ಫ್ಯಾಕ್ಟ್ರಿಗೆ ಮತ್ತು ಗಾಡಿಗೆ ಇಟ್ಟು ಎಸ್ಕೇಪ್ ಆದಂಥ ವ್ಯವಸ್ಥೆಯನ್ನು ನಾನು ನೋಡಿದೆ ನನ್ನ ಕಣ್ಣು ಎದುರುಗಡೆ. ಆಮೇಲೆ CB ಒಳಗಡೆ 4 ಮಂದಿ ಕೈದಿಗಳು, ತಮಿಳ್ನಾಡಿನವರು, ಆಂಧ್ರದವರು ಸೇರಿ 4 ಜನ ಕೈದಿಗಳು ಆ ಒಂದು CB ಒಳಗಡೆ ಸೆಲ್ಲಲ್ಲಿ ಲಾಕ್ ಆದಂಥವ್ರು ರಾತ್ರಿ 8:30 ಸುಮಾರು ಅವರು ಎಲ್ಲ ಮುಂಚೆನ ಆ ಸೆಲ್ಲನ್ನ ಗೋಡೆನ ಕೆರೆದು ಕಲ್ಲನ್ನೆಲ್ಲ ಎಬ್ಬಿ ಅದನ್ನು ಮತ್ತೆ ಅದಕ್ಕೆ ಅಯ್ಯಪ್ಪ ಸ್ವಾಮಿ ಕ್ಯಾಲೆಂಡರ್ ಹಚ್ಚಿ ಮತ್ತು ಸಾಯಂಕಾಲ ಲಾಕ್ ಆಗೋ ಮುಂದೆ ಎಲ್ಲರೂ 4 ಮಂದಿ ಇದ್ದೇವ್ರಿ ನಾವು ಸೆಲ್ಲಾಗ ಅಂತ ಹೇಳಿ ಅವರು ಹೋಗಿ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ರಾತ್ರಿ 8 ಗಂಟೆಗೆ ಊಟಕ್ಕೆ ಹೋಗಂಥ ಸಂದರ್ಭದಲ್ಲಿ ಇವರು ಆ ಪರ್ದೆ ತೆಗೆದು ಆಮೇಲೆ ಅಲ್ಲಿ ಒಂದು ನುಗ್ಗಿ ಗಿಡನ ಮುಂಚೆ ಕಡ್ದು ಇಟ್ಟಿದ್ರು. ಆ ನುಗ್ಗಿ ಗಿಡ ತೊಗೊಂಡೋಗಿ ಆ ಜೈಲು ಮೂಲಿ ಗೋಡೆಗಿಟ್ಟು ಅಲ್ಲಿಂದ 4 ಮಂದಿ ಎಸ್ಕೇಪ್ ಆದಂಥ ವ್ಯವಸ್ಥೆಗಳನ್ನ ನಾನು ನೋಡಿದ್ದೀನಿ. ಇದೇ ಶಿವಮೊಗ್ಗ ಜೈಲಿನಾಗ ರವಿಕುಮಾರ್ ಅಂತಂದು ಪೊಲೀಸ್ ಅಧಿಕಾರಿ ಗೇಟ್ ಕಾವಲ್ಗಾರನ ಒಬ್ಬನೇ ಇದ್ದಾನಂತಂದು ತಿಳ್ಕೊಂಡು 10 ಮಂದಿ ಸ್ಕೆಚ್ ಹಾಕ್ಕೊಂಡು ಆ ಪೊಲೀಸನ್ನ ಗೇಟ್ ಒಳಗಡೆ ನುಗ್ಗಿ ಆ ಪೊಲೀಸನ ಬಳ್ಳಂದ ಬೀಗದ ಕೈ ಕಸ್ಕೊಂಡು ಅವನಿಗೆ ಹೊಡೆದು ಕೈ ಮುರಿದು ಅಲ್ಲಿಂದ ಬಾಗ್ಲ ತಕ್ಕೊಂಡು ಎಸ್ಕೇಪ್ ಆದಂಥ ಕೈದಿಗಳದಾರ. ಇದು 2003-4ರಾಗ ಆಗೈತ್ರಿ ಇದು. ಇದು 2003-4ರಾಗ ಆಗೈತಿ. ಅದು ಆ ಎಸ್ಕೇಪ್ ಆದವನಂತವ್ರು ಯಾರು, ಈ ಬಲರಾಮನ್ ಮಾಡಿದ್ದ ಯಾರು, ಕುಮಾರ್ ನಾಯಕ ಅಂತಂದು ಅವನ ಸಂಗಡಿಗರು ಒಂದು ನಾನಾ ಥರ ಕೇಸ್ನಲ್ಲಿ ಮುದ್ದಿನಾಗ ಇಂಥವರೆಲ್ಲ ಅವ್ರ ಕಡೆ ಸ್ಕೆಚ್ ಹಾಕ್ಕೊಂಡು ಪ್ಲಾನಿಂಗ್ ಮಾಡಿಕೊಂಡು ಇವತ್ತು ಅವನಿಗೆ ಓಡಿ ಹೋಗ್ಬೇಕನ್ನೋಂಥದ್ದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವತ್ತಿನ ದಿವಸ ಇವರೆಲ್ಲ ಜೈಲಿನಾಗ ಇಡ್ಲಿ ತಂದು ಕೊಡೋದು, ದೋಸೆ ತಂದು ಕೊಡೋದು, ದುಡ್ಡಿನ ವ್ಯವಹಾರ ಮಾಡೋದು, ಓಸೆ ಆಡೋದು, ಇಸ್ಪೇಟ್ ಆಡೋದು, ಇಂಥವೆಲ್ಲ ಕೈದಿಗಳಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ದುರುಪಯೋಗ ಪಡಿಸ್ಕೊಂಡು ಆ ರವಿಕುಮಾರ್ ಅನ್ನಂಥ ಪೊಲೀಸ್ ಅಧಿಕಾರಿಗೆ ಹೊಡೆದು
ಗೋಡೆ ಬಾಕ್ಲನ ಮುರಿದು ಓಡೋದಂಥ ಇತಿಹಾಸ ಶಿವಮೊಗ್ಗ ಜೈಲಿಗೆ ಐತಿ. ದಾವಣಗೆರೆ ಜೈಲ್ನಾಗನು 7-8 ಮಂದಿ ಎಸ್ಕೇಪ್ ಆಗಿದ್ದಂಥ ಇತಿಹಾಸ ಐತಿ. ಅದೇ ಥರನ ಬಾಗಲಕೋಟೆ ಜೈಲಿನಲ್ಲಿನ ಗೋಡೆ ಬಾಕ್ಲನ ಓಡೋದಂಥ 7-8 ಮಂದಿ ಇತಿಹಾಸ ಐತಿ. ದಾವಣಗೆರೆ ಜೈಲ್ನಾಗ ಲಾಕ್ ಆಗಿರ್ತೈತ್ರಿ. ಲಾಕ್ ಆದಾಗ ಅದಕ್ಕೆ 2 ಬಾಕ್ಲು ಇರ್ತಾವ್ರಿ. ಆ 2 ಬಾಕ್ಲಿಗೆ ಬೀಗ ಹಾಕಿರ್ತಾರೆ. ಬೀಗ ಹಾಕಿ ಮತ್ತೊಂದು ಚೈನ್ ಹಾಕಿರ್ತಾರೆ, ಸುತ್ತಿರ್ತಾರೆ. ಆ ಚೈನಕ್ಕೊಂದು ಬೀಗ ಹಾಕಿರ್ತಾರೆ. ಇವ್ರು ಏನು ಮಾಡಿದಾರೆ ಅಂದರೆ ಆ ಬೀಗದ ಕೈದಿಗಳು ಕೈಯಾಗೆ ಇರ್ತೈತ್ರಿ. ಆ ಬೀಗದ ಕೈನ ಏನು ಮಾಡಿದ್ದಾರೆ ಇವರು ಡುಪ್ಲಿಕೇಟ್ ಬೀಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡಿಕೊಂಡು ಅದನ್ನು ರಾತ್ರಿ 1 ಗಂಟೆ ಸುಮಾರು ಎಲ್ಲ ಪೊಲೀಸ್ನವರು ಒಂದು ರೂಮ್ನಾಗ ಹೋಗಿ ಮಕ್ಕೊಂಡಿರ್ತಾರೆ. ಆ ಟೈಮ್ನ ಉಪಯೋಗ ಮಾಡಿಕೊಂಡು ಎಸ್ಕೇಪ್ ಅದರಲ್ಲಿ ಆ ಸೆಲ್ಲಲ್ಲಿ ಒಂದು 10-15 ಮಂದಿ ಕೈದಿಗಳಿದ್ರಿ. ಅದರಲ್ಲಿ 5-6 ಮಂದಿ ಬಿಟ್ಟು ಉಳಿದವ್ರು ಎಲ್ಲರೂ ಆ ಬಾಗ್ಲ ಓಪನ್ ಆದ ಗಡ್ಲೆನ ತೆಗೆದು ಅಲ್ಲಿಂದ ತಹಸೀಲ್ದಾರ್ ಆಫೀಸ್ ಗೋಡೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದಂಥ ಘಟನೆ ನನ್ನ ಕಣ್ಣು ಮುಂದನ ನಡೆದೈತ್ರಿ. ಬಾಗಲಕೋಟೆ ಜೈಲ್ನಾಗ ಅದು ಈ 2020 ಆಗೈತ್ರಿ. ಅದು ಯಾಕಂದ್ರೆ ಜಿಲ್ಲಾ ಆಯ್ತಿರಲ್ರಿ, ಬಾಗಲಕೋಟೆ ಜಿಲ್ಲಾ ಆಗಿ ಜಿಲ್ಲಾ ಕಾರಾಗೃಹ ಆತಲ್ಲ, ಆಗಿ ಸ್ವಲ್ಪ ದಿನದಲ್ಲೇನ ಅಲ್ಲಿ ಒಂದು 7-8 ಮಂದಿ ಎಸ್ಕೇಪ್ ಆಗಿದ್ದಾರೆ. ಹೆಂಗಾದ್ರೆ ಅಂದ್ರೆ ಎಲ್ಲ ಅಂಡರ್ಟೇಲ್ ರೀ, ಎಲ್ಲ ಅಂಡರ್ಟೇಲ್ ಬಾಗ್ಲ ಮುರಿದ ಓಡೋಗ್ಯಾರ. ರಾಬ್ರಿ ಮಾಡಿದಾರ ಗತಿ ಮಾಡಿ ಅವ್ರನ್ನ ತಳ್ಳೆ ಓಡೋಗಿದಾರ. ಹೆಂಗೆ ಉಡುಪಿ ಜೈಲ್ನಾಗ ಕೊಲೆ ಆದವು, ಜೈಲ್ನಾಗನ ಗನ್ನು ಮಚ್ಚು ಲಾಂಗುಗಳು ಬಂದವು. ಅದೇ ಧಾರವಾಡ ಜೈಲ್ನಾಗ ಕೋಟಾ ನೋಟ್ ನಡೆದ್ರು ನನ್ನ ಮುಂದನ. ಇದೇ ಕಮ್ಮಲ್ಡೆ ಅನೀಪ ಇವರೆಲ್ಲ ಕೋಟಾ ನೋಟ್ ಮಾಡಿ ಪ್ಯಾರಲ್ಗೆ ಹೋದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಸೇಲ್ ಮಾಡ್ತಿದ್ರು. ಅವು ಎಲ್ಲ ಜೈಲೆಲ್ಲ ಒಡೆದು ಹಾಕಿದ್ರು. ಯಾಕಂದ್ರೆ ಅಲ್ಲಿ ಭದ್ರತೆ ಸರಿಯಾದಂಥ ಭದ್ರತೆ ಇಲ್ಲದ ಕಾರಣ ಸರಿಯಾಗಿ ಈ ಕೈದಿಗಳಿಂದ ಇನ್ಕಮ್ ತಿನ್ನೋಂಥ ಅಧಿಕಾರಿಗಳು ಬರ್ತಾರೆ. ಒಬ್ಬ ಜೈಲು ಅಧೀಕ್ಷಕ ಸ್ಟ್ರಿಕ್ ಆಫೀಸರ್ ಬರ್ತಾನೆ, ಒಬ್ಬನು ತಿನ್ನೋನು ಬರ್ತಾನೆ. ಹಂಗಾಗಿ ಜೈಲಲ್ಲಿ ಯಾವ ವ್ಯವಸ್ಥೆ ಇಲ್ಲ. ಮತ್ತು ಅಲ್ಲಿ ಏನಂದ್ರೆ ಊಟದ ವ್ಯವಸ್ಥೆ ಸರಿಯಾಗಿ ಕೊಡ್ತಾ ಇಲ್ಲ. ರೇಷನ್ನಲ್ಲಿ ಹೊಡ್ಕೊಂಡು ತಿಂತಾರೆ. ಆಮೇಲೆಗೆ 4 ಮಂದಿನ ಸಾಕು ಈ ಜೈಲು ಕಾಯಕಂತಂದು ಅವ್ರ ಬಾಯಿಂದನೇ ಹೇಳಿಕೆ ಪಡ್ತಾರೆ. ಇವತ್ತು 6 ಮಂದಿಗೆ ಒಬ್ಬ ಪೊಲೀಸ್ ವ್ಯವಸ್ಥೆ ಜೈಲಿನಾಗಿದ್ದರೆ ಅವನ್ನ ಪರಿವರ್ತನೆ ಮಾಡ್ಬೋದು. ಯಾಕಂದರೆ ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧವನ್ನು ದೇಶಿಸಬೇಕು ಹೊರತು ಅಪರಾಧಿಯನ್ನು ದೇಶಿಸೋ ಹಕ್ಕು ಯಾರಿಗೂ ಇಲ್ಲ. ಆದ್ದರಿಂದ ಅವ್ರನ್ನ ಮನ ಪರಿವರ್ತನೆ ಮಾಡಬೇಕಾಗಿದ್ದು ಈ ಪೊಲೀಸ್ ಜೈಲು ಅಧೀಕ್ಷಕರ ಕರ್ತವ್ಯ ಆಗಿರ್ತೈತಿ. ಆದ್ರೆ ಅಲ್ಲಿ ಯಾವ ಮನ ಪರಿವರ್ತನೆ ಇಲ್ರಿ. ಎಂಟ್ರಿ ಬಂದ್ರೆ 500 ಕೊಡು, 1000 ಕೊಡು, ಇದು ಮಾಡ್ತೇವೆ, ಅದು ಮಾಡ್ತೇವೆ, ಹಿಂಗೆಲ್ಲ ಕೇಸ್ಗಳ ಮೇಲೆ ಕೇಸು ಭಯ ಹುಡ್ಸೋದು. ಇವತ್ತು ಸ್ಟೇಷನ್ನಾಗ ವರ್ಕ್ ಮಾಡ್ಕೋಬೋದ್ರಿ, ಹೊಡ್ತಾ ತಿನ್ಬೋದು. ಆದ್ರೆ ಜೈಲ್ನಾಗ ಏನಾದ್ರು ತಪ್ಪಾತಂದ್ರೆ ಅಲ್ಲಿ ಹೊಡೆದು ಸಾಯಿಸಿದ್ರು ಕೇಳೋರಿಲ್ಲ, ಯಾರು ಇಲ್ಲ. ಇದೇ ಥರನ ಬೆಳಗಾಂ ಜೈಲ್ನಾಗ ಗಲ್ಲಿಗೆ ಶಿಕ್ಷೆಗೆ ಒಳಪಟ್ಟಂಥ ಅಪರಾಧಿ 2020ರಲ್ಲಿ ನಾ ಇಂಡಲ್ಗೆ ಜೈಲ್ನಾಗಿದ್ದೆ. ಆ ಟೈಮ್ನಲ್ಲಿ ಗಲ್ಲಿಗೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳು 2 ಮಂದಿ ಸಾಯಂಕಾಲ 7 ಗಂಟೆ ಸುಮಾರು ಆಗ ಹಗ್ಗನ ತಂತಿಗೆ ಬಿಸಾಕಿ ಅದು ಹಗ್ಗದ ಮುಖಾಂತರನ 2 ಮಂದಿ ಎಸ್ಕೇಪ್ ಆಗಂಥ ಸಂದರ್ಭದಲ್ಲಿ ಒಬ್ಬವನಿಗೆ ಆಗಲಿಲ್ಲ, ಒಬ್ಬನ ಎಸ್ಕೇಪ್ ಆಗಿ ಹೋದ. 5 ತಿಂಗಳು ಅವನು ಎಸ್ಕೇಪ್ ಆಗಿ ಹೋದ. ಆದರೆ ಅವನ ಉದ್ದೇಶ ಏನಿತ್ತು, ಅವನು ಕಷ್ಟ ಇತ್ತು, ಅಥವಾ ಶಿಕ್ಷೆ ಸುಳ್ಳು ತೀರ್ಪು ಕೊಟ್ಟಂಥ ನ್ಯಾಯಾಧೀಶನ ಕೊಲ್ಲಬೇಕನ್ನೋಂಥ ಮನಸ್ಸಿತ್ತು, ಅಥವಾ ಈ ಸಾಕ್ಷಿ ಹೇಳಿದವ್ರನ್ನ ನಾಶಪಡಿಸ್ಬೇಕಂತಂದು ದ್ವೇಷ ಇಟ್ಕೊಂಡು ಹೋದ್ನ. ಒಟ್ಟು ಯಾವ ಕಾರಣಾಂತರದಿಂದ ಒಬ್ಬ ಎಸ್ಕೇಪ್ ಆಗಿ ಹೋಗ್ಬೇಕನ್ನೋನು ಕಾರಣ ಇಲ್ದೇನೆ ಎಸ್ಕೇಪ್ ಆಗಕ್ಕಂಥ ಚಾನ್ಸ್ ಇಲ್ಲ. ಅವನಿಗೆ ನೋವು ಕೊಟ್ಟಿರಬೇಕು ಒಂದು, ಇಲ್ಲ ಅವನ ಮನೆ ಪರಿಸ್ಥಿತಿ ಕೆಟ್ಟಿರಬೇಕು ಒಂದು. ಈ ರೀತಿಯಾಗಿ ಕೈದಿಗಳು ಜೈಲಲ್ಲಿ ಯಾವುದು ಸರಿಯಾದಂಥ ಭದ್ರತೆ ಇಲ್ಲ. ಜೈಲು ಪೊಲೀಸರು ವ್ಯವಸ್ಥೆಗಳು ಸರಿಯಾಗಿಲ್ಲ. ಇವ್ರು ಯಾರಾದರೂ ಓಡೋದ್ರೆ ಸಾಮಾನ್ಯ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾವ DIG ಆಗಲಿ IG ಆಗಲಿ ಜೈಲು ಅಧೀಕ್ಷಕರನ್ನ ಸಸ್ಪೆಂಡ್ ಮಾಡಂಗಿಲ್ರಿ ಇವರು. ಹಂಗೆ ಮಾಡಿದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಅಂತ ಬರ್ತೈತ್ರಿ. ಯಾರೋ ಎಸ್ಕೇಪ್ ಆಗಿ ಇವತ್ತು ಹಾವೇರಿ ಜೈಲ್ನಾಗ ಒಬ್ಬವನು ಕೋರ್ಟ್ಗೆ ಅರ್ಜಿ ಬರೆಯೋ ಈ ಜೈಲು ಬೇಡ, ನನಗೆ ರಾಣೆಬೆನ್ನೂರು ಜೈಲಿಗೆ ಹಾಕಕ್ಕೆ ಒಂದು ಅರ್ಜಿ ಬರಿ ಅಂದಾಗ ಅಲ್ಲೇ ಕದ್ದು ಮುಚ್ಚಿ ಬರೆದು ಅವ್ನಿಗೆ ಅರ್ಜಿ ಕೊಟ್ಟರೆ ಅವನು ಸೀದಾ ಕೋರ್ಟಿಗೆ ಹೋದಾಗ ಜಡ್ಜ್ ಕೈಯಾಗ ಕೊಟ್ಟಾಗ ಜಡ್ಜ್ ಅದನ್ನು ಈ ಲಾಯರ್ ಕೈಯಾಗ ಕೊಡ್ಬೇಕು. ನೀನು ಹೆಂಗೆ ಕೊಟ್ಟಿ ನನಗೆ ಅಂತ ನಾವು ಆರೋಪಿಗೆ ಹಿಗ್ಗ ಮುಗ್ಗ ಬೈದಾಗ ಆ ಎಸ್ಕಾರ್ಟ್ ಕರ್ಕೊಂಬಂದಂಥವ್ರು ಅವ್ನಿಗೆ ಒಂದು 2-3 ಹೊಡೆದ್ರು. ಜೈಲಿನಾಗ ಬಂದು ಆರೋಪಿಗೆ ಮಾನಸಿಕವಾಗಿ ಜೈಲು ಅಧೀಕ್ಷಕರು ಹಿಂಸೆ ಕೊಟ್ಟರು, ಅವನಿಗೆ ಸೆಲ್ಗೆ ಹಾಕಿದ್ರು. ಆಮೇಲೆ ಅವನು ತಮ್ಮಂದು ರೂಮ್ಗೆ ಹಾಕಿದಾಗ ಅವನು ಮಾನಸಿಕಗೊಂಡು
ಸೇವಿಂಗ್ ಮಾಡೋಂಥ ಸಂದರ್ಭದಲ್ಲಿ 5 ಮಂದಿನ ಕೈದಿಗಳನ್ನ ಬಿಟ್ಟು ಸೇವಿಂಗ್ ಮಾಡಿಸೋಂಥ ಪರಿಸ್ಥಿತಿ ಬಂದಾಗ ಅದ್ರಾಗ ಅವನು ಹೊರಗಡೆ ಬಂದು ತನ್ನ ಲುಂಗಿನ ತೊಗೊಂಡು ಸಂಡಾಸ್ ರೂಮ್ನಾಗ ನೇಣು ಹಾಕ್ಕೊಂಡು ಸತ್ತ. ಅವನು ನನ್ನ ಜೊತೆಲೇನ ಸುಮಾರು 20-30 ವರ್ಷ ಜೈಲು ತೆಗೆದಂಥ ಆರೋಪಿ. ಅವನು ಮಾನಸಿಕ ಜೈಲಿನಲ್ಲಿ ಆಗ್ತೈತಿ. ಪರಿವರ್ತನೆ ಅನ್ನೋದಿಲ್ಲ, ನರಕ ಆಗಿದ್ದವು ಜೈಲುಗಳು. ಇವತ್ತು ಎಲ್ಲ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಬಂದೇನೆ. ನನ್ನ ಮಾತು ಸಂಕ್ಷಿಪ್ತವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಪರಾಧಗಳು ನಡೀತಾವ. ಇವತ್ತು 10 ವರ್ಷ 20 ವರ್ಷ 100 ಟೈಲ್ನಲ್ಲಿ ಇಟ್ಟು ಶಿಕ್ಷೆಗಿಂತ ಜಾಸ್ತಿ ದಿನ ಜೈಲ್ನಾಗ ಇಟ್ಟರೆ ಅವ್ರು ಎಸ್ಕೇಪ್ ಆಗೋಂಥ ಚಾನ್ಸ್ ಆಗುತ್ತೆ. ಅವ್ರಿಗೆ ಅವ್ರ ಮನೆ ಪರಿಸ್ಥಿತಿ ತಿಳ್ಕೊಂಡು ಅವ್ರು ಓಡೋಗಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಪೊಲೀಸ್ನವ್ರು ತಪ್ಪು ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಲಾಯರ್ದು ಇರ್ತೈತಿ. ಲಾಯರ್ ತಪ್ಪು ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ನ್ಯಾಯಾಧೀಶರು ಇರ್ತೈತಿ. ಅದಕ್ಕೋಸ್ಕರ 6 ತಿಂಗಳಿಗೆ ತೀರ್ಪು ಕೊಡೋಂಥ ವ್ಯವಸ್ಥೆ, 1 ವರ್ಷದೊಳಗೆ ತೀರ್ಪು ಕೊಡೋಂಥ ವ್ಯವಸ್ಥೆ ಇದ್ರೆ ಯಾವ ಕೈದಿಗಳು ಎಸ್ಕೇಪ್ ಆಗೋಂಥ ವ್ಯವಸ್ಥೆ ಆಗೋದಿಲ್ಲ. ಅವರು ಮಾನಸಿಕ ಆಗಂಗಿಲ್ಲ. ಅಲ್ಲಿ ನೆಟ್ರವೇ 10 mg ಗುಳಿಗೆ ನುಂಗಿ ನೆಶೆ ಮಾಡ್ಕೊಂಡು ತೇಲಾಡ್ತಿರ್ತಾರ. ಇಂಥ ವ್ಯವಸ್ಥೆಗಳಿಗೆ ಆಧಾರ ಸಮೇತ ಕೊಡ್ತೀನಿ. ಮೊಬೈಲ್ಗಳಿಂದ ಡೀಲ್ಗಳು ನಡೀತಾವೆ. ಅಲ್ಲ, ಈಗ ಜೈಲೊಳಗೆ ಮೊಬೈಲು ಗಾಂಜಾ ಎಲ್ಲ ಹೆಂಗ್ ಬರ್ತವೆ? ಅವೆಲ್ಲ ಹೆಂಗೆ ಬರ್ತಾವಂದ್ರೆ ಇವತ್ತು ಪೊಲೀಸ್ನವ್ರಿಂದನೂ ಸಪ್ಲೈ ಐತ್ರಿ. ಎಷ್ಟು ಜೈಲ್ಗೆ ಕೈದಿಗಳು ಪೊಲೀಸ್ನವ್ರು ಸಸ್ಪೆಂಡ್ ಆದಂಥ ಕತೆಗಳು ಅದಾವೆ. ಮೊಬೈಲ್ ತಂದು ಕೊಡೋದು ಅವ್ರಿಗೆ ದುಡ್ಡಿಗೆ. ಈಗ ಇವತ್ತು ನೋಡ್ರಿ ಜೈಲೆಲ್ಲ ಟೈಟ್ ಆಗ್ಯಾವ ಅಂತ ಹೇಳ್ತಾರೆ. ಆದ್ರೆ ಟೈಟ್ ಯಾದಕ್ಕಾಗಿದ್ದು ಅಂದ್ರೆ ತಮ್ಮ ಒಂದು ಉಪಯೋಗಕ್ಕೆ. ಹೆಂಗಂದ್ರೆ 5 ರೂಪಾಯಿಗೆ ಒಂದು ತಂಬಾಕು ಚೀಟ್ ಇರ್ತೈತಿ ರೀ, ಅಲ್ಲಿಗೆ ಹಿಡ್ಕೊಳ್ಳೋದು. ಅದನ್ನು 500 ರೂಪಾಯಿಗೆ ಈಗ ಮಾರಾಕತ್ತಾರೆ. ಯಾಕಂದ್ರೆ ಅಲ್ಲೇ ಪೊಲೀಸರು ಚಮಚ ಕೆಲಸ ಮಾಡೋಂಥ ಕೈದಿಗಳು ಇರ್ತಾರೆ. ಅವ್ರ ಮುಖಾಂತರ ಒಂದು ಸಿಗರೇಟ್ ತೊಗೋಬೇಕಾದ್ರೆ 500 ರೂಪಾಯಿ ಕೊಡ್ಬೇಕ್ರಿ. ಇದೇ ಶಿವಮೊಗ್ಗ ಜೈಲಾಗ ನಡೀತಾವೆ, ಎಲ್ಲ ಜೈಲಾಗ ನಡೀತಾವ್ರಿ. ಯಾಕಂದ್ರೆ ಜಡ್ಜ್ ಹತ್ರ ಅರಿವು ನೆರವು ಕಾರ್ಯಕ್ರಮ ಕೊಡಕ್ಕೆ ಬಂದಾಗ ನೀವೆಲ್ಲ ಪರಿವರ್ತನೆ ಆಗ್ರಿಪ್ಪ, ನೀವೆಲ್ಲ ಚಟ ಬಿಡ್ರಿ ಅಂತ ಹೇಳಿ ಹೋಗ್ತಾರ. ಹೇಳಿದ್ದೆ ಇದನ್ನ ಆದೇಶ ತೊಗೊಂಡು ಇವರೆಲ್ಲ ಜೈಲು ಟೈಟ್ ಮಾಡಿಬಿಡ್ತಾರೆ. ಅವ್ರು ಮಾನಸಿಕ ಆಕ್ಕಾರ. ಮಾನಸಿಕ ಆಗಿ ಅವರು ಎಸ್ಕೇಪ್ ಆಗಂತ ಪ್ರಯತ್ನ ಮಾಡ್ತಾರೆ. ಇವನು ರೀ ಸೈಮನ್ ಅಂತ ಇದ್ನಲ್ರಿ, ಸೈಮನ್ ಅಂತಂದು ಮಂಗಳೂರು ಅತ್ಯಾಚಾರಿ ರೀ, 23 ಅತ್ಯಾಚಾರಿ ಕೇಸ್ನಾಗ ಇದ್ನಲ್ರಿ. ಅವರೆಲ್ಲ ಎಸ್ಕೇಪ್ ಆಗಿದ್ದವ್ರು ಅದಾರ. ಉಮೇಶ್ ರೆಡ್ಡಿ ಎಸ್ಕೇಪ್ ಆಗಿದ್ದವನು ಅದನ್ನು. ಆಮೇಲೆ ಈ ಯಾರು ಇವನು ನಮ್ಮ ಮಂಗಳೂರಿನಲ್ಲಿ 4 ಮಂದಿ ಕೊಲೆ ಮಾಡಿದ್ನಲ್ಲ, ಅವನು ಪೊಲೀಸರ ಜೊತೆಲೇನ ಕೋರ್ಟಿಗೆ ಬಂದಾಗ ಗ್ರೀನ್ ಪಾರ್ಕ್ನಲ್ಲಿ ಕಾರ್ ಪುಡಿ ಉಗ್ಗಿ ಎಸ್ಕೇಪ್ ಆಗಿದ್ದಾನೆ. ಅವ್ರು ಕಾರ್ ಪುಡಿ ಎಲ್ಲಿಂದ ಬಂತು? ಇದೇ ಕಂಬಾಡಿ ಅನಿಪ ಧಾರವಾಡ ಜೈಲಿನಾಗಿದ್ದಾಗ ಗೇಟ್ನಲ್ಲಿ ಪೊಲೀಸ್ ಒಬ್ಬ ದಪ್ಪೇದಾರ ಇದ್ದ. ಆ ದಪ್ಪೇದಾರ ಒಳಗೆ ಟೇಬಲ್ ಮೇಲೆ ಕುಂತಿದ್ದ, ಅವ್ನು ಬಾಕಲ್ ಗಂಟೆಲಿ ಕುಂತಿದ್ದ. ಬಿಡು ನಮ್ಮವ ಅನೀಪ 10 ವರ್ಷ ಜೈಲು ತೆಗ್ದಾನ. ಅವನ ಆಫೀಸ್ಗೆ ಏನೋ ಕೆಲ್ಸಕ್ಕೆ ಬಂದಾನ. ಮಧ್ಯಾಹ್ನ ಟೈಮ್ನಾಗ ಯಾರು ಇರೋದಿಲ್ಲ, ಎಲ್ಲರೂ ಅವ್ರವ್ರ ಮನೆಗೆ ಹೋಗಿರ್ತಾರೆ. ಅಲ್ಲಿ ಗೇಟ್ ಕಾಯಕ್ಕೆ ಒಬ್ಬ ಪೊಲೀಸ್ ಇರ್ತಾನೆ, ಅಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಒಬ್ಬ ಪೊಲೀಸ್ ಇರ್ತಾರೆ. ಇದನ್ನು ಸಮಯ ತೊಗೊಂಡು ಅವನೇನು ಮಾಡ್ದ, ಹೊರಗಡೆಯಿಂದ ಬೈಕ್ ತರಿಸಿ ಗೇಟ್ ಮುಂದ್ಗಡೆ ಇಟ್ಟು ನಿಂದಿರಿಸಿ ನಮ್ಮ ಹುಡುಗನ ಕರೀರಿ ಅನಿಪನ್ನ ಅಂತಂದ. ಅವರು ರೊಕ್ಕ ಇಸ್ಕೊಂಡು ಅವ್ನಿಗೆ ಯಾವಾಗ ಬೇಕಾದಾಗ ಎಂಟ್ರಿ ಬಿಡ್ತಿರ್ತಾರೆ. ಆ ಎಲ್ಲ ಲಾಕ್ ಆದಾಗ ಇವನು ಕರ್ಕೊಂಡ್ಬಂದು ಅವ್ನಿಗೆ ಮಾತಾಡ್ಸಕ್ಕೆ ಕೊಟ್ಟಾಗ ಅವನು ಏನು ಮಾಡ್ದ, ಕುರ್ಚಿ ಮೇಲೆ ಕೂತ್ಕೊಂಡಿದ್ದ, ಕಿಟಕಿಯಲ್ಲೇ ಮಾತಾಡಪ್ಪ ಅಂತ ಹೇಳಿದಾಗ ಅವನಿಗೆ ಚಿಲಕ ಹಾಕಿದ್ದು ಅಷ್ಟೇ ಇತ್ತು, ಬೀಗ ಹಾಕಿದ್ದಿಲ್ಲ ಒಳಗಿಂದ. ಚಿಲ್ಕ ಅಷ್ಟೇ ಇತ್ತು. ಇವ್ನು ಕುರ್ಚಿ ಮೇಲೆ ಕುಂತವ್ನು ಜಾರ್ ಸ್ವಾದ್ ಬಿಟ್ಟ. ಅವ್ನು ಅಷ್ಟು ದೂರ ಹೋಗಿ ಬಿದ್ದು ಬಿಟ್ಟ. ಚಿಲ್ಕ ತೆಗೆದವನ ಅವ್ನು ಬೈಕ್ನಾಗ ಹತ್ಕೊಂಡು ಹಾಗೆ ರೈಟ್ ಎದ್ದು ಬಿಟ್ಟ. ಅಲ್ಲಿಂದ ಎಸ್ಕೇಪ್ ಆದವನು ಭಟ್ಗಳದಂತಲ್ಲಿ ಹೋಗಿ ಪೆಟ್ರೋಲ್ ಬಂಕ್ನಂತಲೇ ಅಲ್ಲಿ ಹೋಗಿ ಅರೆಸ್ಟ್ ಆದ ಅನೀಪ. ಆಮೇಲೆ ಈಗ ಏನಾಗ್ತೈತಿ ಅಂದ್ರೆ ಡೂಪ್ಲಿಕೇಟ್ ಪೊಲೀಸರನ್ನ ಮಾಡ್ತಾರೆ, ಡೂಪ್ಲಿಕೇಟ್ ವಾರೆಂಟ್ ತೊಗೊಂಬರ್ತಾರೆ. ಇಂಥವ್ನು ಕೇಸ್ ಐತ್ರಿ, ಅವ್ನು ಕಳಿಸ್ಕೊಡ್ರಿ ಅಂತ ಜೈಲಾಗ ಆ ಥರ ತೋರಿಸಿ ಕೈದಿಗಳನ್ನ ಕರ್ಕೊಂಡೋಗಿ ಶೃಂಗೇರಿಯಲ್ಲಿ ಕಳ್ತನ ಮಾಡಿದಂಥ ಇತಿಹಾಸ ಐತಿ. ಬಂಗಾರದಂಗಡಿ ಅದು ಧಾರವಾಡ ಜೈಲಿನಾಗಿಂದ ರೀ. ಪ್ರತಿಯೊಂದು 7 ಸೆಂಟ್ರಲ್ ಜೈಲಿನಾಗೂ ಒಂದು 100 ಮಂದಿ ಕೈದಿಗಳು ಓಡೋಗಿದ್ದಾರೆ 20-30 ವರ್ಷದಿಂದ. ಜಿಲ್ಲಾ ಕಾರಾಗೃಹದಲ್ಲಿ ಗೇಟ್ ಒಡೆದು ಹೋಗಿದ್ದಾರೆ, ಗೋಡೆ ಹಾರಿ ಹೋಗಿದ್ದಾರೆ. ಇವತ್ತು ನಾನು ಗುಲ್ಬರ್ಗ ಜೈಲಿನಾಗಿದ್ದಾಗ ನನಗೆ 12 ಕೇಸ್ ಇದ್ವು. 7 ಕೋರ್ಟ್ ಇದ್ವು. 7 ಕೋರ್ಟ್ ಇದ್ದಾಗ ಧಾರವಾಡ ಜೈಲಿಗೆ ನಾವು ಹೋರಾಟ ಮಾಡಿದಕ್ಕೆ, ನ್ಯಾಯವಾಗಿ ಹೋರಾಟ ಮಾಡಿದಕ್ಕೆ ನಾನು ಗುಲ್ಬರ್ಗ ಜೈಲಿಗೆ ಕಳಿಸಿದ್ರು. ಅಲ್ಲಿ ಮಾನಸಿಕ ನನಗೆ ಭಾಳ ಹಿಂಸೆ ಆಯ್ತು. ಅಲ್ಲಿ ಬೆಟ್ಟಿ ಬರೋಕೆ ಆಗ್ದಂಗೆ ಆಯ್ತು. 800 ಕಿಲೋಮೀಟ್ರ್ ಬಂದು ಹೆಂಡತಿ ಮಕ್ಕಳು ನೋಡ್ದಂಗೆ ಆಯ್ತು. ಅವಾಗ ನನ್ನ ಕೇಸ್ಗೆ ಕೋರ್ಟಿಗೆ ಕರ್ಕೊಳ್ಳೋದಕ್ಕೆ ಎಸ್ಕಾರ್ಡ್ ಇಲ್ದಂಗೆ ಆಯ್ತು. ಅವಾಗ ನಾ ಏನು ಮಾಡಿದೆ, ಓಡೋಗೋದು ಅಪರಾಧ ಅನ್ನೋದು ಗೊತ್ತಾಗಿ ನಾ ಏನು ಮಾಡಿದೆ, ಗಿಡ ಹತ್ತಿ ನಾನು ಉರುಳಾಕೊಂಡು ಸಾಯ್ತೀನಿ ಅಂತಂದು ಹೇಳಿದಾಗ ಸೂಪರ್ಡೆಂಟ್ ಬಂದು ಬ್ಯಾಡಲೆ ಇಳಿಲಿ ಬಸ್ಸ, ನಿನಗೆ ಒಂದು ಎಸ್ಕಾರ್ಡ್ ಕೊಟ್ಬಿಡ್ತೇನೆ ಅಂತಂದು ನನಗೆ ಆದಂಥ ಒಂದು ವ್ಯಾನ್ ಕೊಟ್ಟರು. ಕುಷ್ಟಗಿ, ಮುಂಡಗೋಡ, ಹಾವೇರಿ, ಬ್ಯಾಡಗಿ ಇವೆಲ್ಲ ಕೋರ್ಟಿಗೆ ಅಲ್ಲದು ಎಲ್ಲ ಕೇಸ್ನಿಂದ ಮುಕ್ತ ಹೊಂದಿ 2010ಕ್ಕೆ ಬಿಡುಗಡೆ ಆಗಿ ಅಲ್ಲಿಂದ ಗುಲ್ಬರ್ಗ ಜೈಲು ಶರಣ ಬಸಪ್ಪನ ಜೈಲಿಂದನ ಇನ್ನು ಮುಂದೆ ನಾನು ಕಳ್ತನ ಮಾಡೋಂಗಿಲ್ಲ. ಇನ್ನು ಮುಂದೆ ನಾನು ಒಳ್ಳೆ ಮನುಷ್ಯ ಆಗ್ತೀನಿ. ಯಾಕಂದರೆ ಇವತ್ತು ಎಷ್ಟೋ ಲಾ ಓದಂಥ ಲಾಯರ್ಗಳು
ಸ್ಟೂಡೆಂಟ್ಗಳು ಇವತ್ತು ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ಅಸಿಸ್ಟೆಂಟ್ ವಕೀಲಿಕೆ ಮಾಡಬೇಡ್ರಿ. ನೀವು ಕಾನೂನು ಕಲ್ತಿರ್ತೀರಿ, ನಿಮ್ಗೆ IPC CRPC ಆ್ಯಕ್ಟ್ಗಳೆಲ್ಲ ಗೊತ್ತಿರ್ತೈತಿ. ಅದ್ರ ಮೇಲಿಂದ ನಿಮ್ಮ ಖುಷಿಯಿಂದ ಆರೋಪಿಗಳಿಗೆ ನ್ಯಾಯ ಕೊಡಿಸೋಂಥ ವಕೀಲಗಳು ಬೆಳಿಬೇಕು. ಅಸಿಸ್ಟೆಂಟ್ ವಕೀಲ ಆಗಿ ಅವ್ರ ಮಾತುಗಳು ಕೇಳ್ಕೊಂತ ಹೋದ್ರೆ ಅವ್ರ ವೃತ್ತಿನ ನಿಮ್ಗೆ ಬೆಳೆ ಬರ್ತೈತಿ. ಅವರೆಲ್ಲ ಹಿಂದೆ ತಿಂದು ತೆಗಿರ್ತಾರ, 5 ಮಂದಿ ಲಾರಿ ಇಟ್ಟು ಚೇಂಜ್ ಮಾಡಿರ್ತಾರ. ಇಂಥವೆಲ್ಲ ಮಾನಸಿಕ ಆಗಿ ಅವರೆಲ್ಲ ಓಡೋಗಕ್ಕೆ ಪ್ರಯತ್ನ ಪಡ್ತಾರೆ ಸಮಯ ಸಿಕ್ಕಾಗ. ಅಂಥ ಎಸ್ಕೇಪ್ಗಳು ಇವತ್ತು 100ಕ್ಕೆ 10ರಷ್ಟು ನಮ್ಮ ಕರ್ನಾಟಕ 7 ಸೆಂಟ್ರಲ್ ಜೈಲಲ್ಲಿ ಜಿಲ್ಲಾ ಕಾರಾಗೃಹಗಳಲ್ಲಿ ಎಸ್ಕೇಪ್ ಆಗಿದ್ದು ಬೇಕಾದಷ್ಟು ವರದಿ ಕೊಡ್ತೀವಿ. ನೋಡ್ರಿ, ನನ್ನ ಹುಟ್ಟಿದ್ದು 1970ರಲ್ಲಿ. ಅದು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ ಗ್ರಾಮದಲ್ಲಿ ಲಿಂಗರಾಜರು ಹುಟ್ಟಿದಂಥ ದೇಸಾಯಿ ಲಿಂಗರಾಜರು ಹುಟ್ಟಿದಂಥ ಗ್ರಾಮದಲ್ಲಿ ನಾನು ಹುಟ್ಟಿದ್ದೀನಿ. ಅದು ವೀರಶೈವ ಹಿಂದೂ ಲಿಂಗವಂತನ ಮಗ ಆಗಿ ಹುಟ್ಟಿದ್ದೀನಿ. ನಮ್ಮ ತಾಯಿ ಕುರುಬ್ರಕಿ, ನಮ್ಮ ಅಪ್ಪನಿಗೆ 2 ಹೆಂಡ್ರು, ಅದರಲ್ಲಿ 23 ಜನ ಮಕ್ಕಳು ನಾವು ನಮ್ಮ ಅಪ್ಪನಿಗೆ. ಅದರಲ್ಲಿ 20ನೇ ಮಗನೇ ಈ ಸಿಗ್ಲಿ ಬಸ್ಸ. ನಾವು ವೀರಶೈವ ಹಿಂದೂ ಲಿಂಗವಂತ ಅಂತಂದು ಸಾಲಿ ದಾಖಲೆ ಇದಾವೆ. ನಮ್ಮ ಅಪ್ಪನ ಆಸ್ತಿ ನಮಗೆ ಕೊಡಲಿಲ್ಲ, ನೀವು ಸುಳ್ಳು ಹುಟ್ಟಿದ ಮಕ್ಕಳು ಅಂತಂದು ಎಲ್ಲ ಆ ವೀರಶೈವದವ್ರು ಅದನ್ನು ಮುಂದೆ ಬಂದು ಕೊಡಿಸ್ಲಿಲ್ಲ. ನಮ್ಮ ಕಾಕಾರ ನೀ ಸುಳ್ಳು ಹುಟ್ಟಿದ ಮಗ ಅಂತಂದು ಹೇಳಿ ನಮ್ಗೆ ಮಾನಸಿಕ ಹಿಂಸೆ ಕೊಡಕತ್ತಿದ್ರು. ಅವಾಗ ನಮ್ಮ ತಾಯಿ 12 ಮಕ್ಕಳನ್ನ ಬೀದಿಗೆ ತಮ್ಮಂದು ಸಾಕ್ತಂಥ ಸಂದರ್ಭದಲ್ಲಿ ನನಗೆ ಒಬ್ಬವನಿಗೆ ಹಿಡ್ಕೊಂಡ್ರೆ ಇನ್ನೊಬ್ಬನು ಓಡಿ ಹೋಗೋನು, ಒಬ್ಬನಿಗೆ ಹಿಡ್ಕೊಂಡ್ರೆ ಇನ್ನೊಬ್ಬನ ಕೈ ತಪ್ಪಿಸ್ಕೊಂಡು ಓಡಿ ಹೋಗೋನು. ಹಿಂಗಿದ್ದಾಗ ನಮಗೆ ಅರಿವು ಕೊಡೋಂಥವ್ರು ಯಾರು ಇದ್ದಿದ್ದಿಲ್ಲ. ನಮ್ಮ ಅಣ್ಣನ ಒಬ್ಬ ಕಳ್ಳಿದ್ದ, ಅವನು ಸೈಕಲ್ ಕಳ್ತನ ಮಾಡ್ತಿದ್ದ. 1 ಸೈಕಲ್ ಕದ್ರೆ 100 ರೂಪಾಯಿ ಸಿಗ್ತೈತಿ, 2 ಸೈಕಲ್ ಕದ್ರೆ 200 ಸಿಗ್ತೈತಿ ಅಂತಂದು ಸಾಲಿಗೆ ಹೋಗೋವನ್ನ ಕರ್ಕೊಂಡು ಬಾಡಿಗೆ ಸೈಕಲ್ ತೊಗೊಂಡು ಹಳ್ಳಿಯಲ್ಲಿ ಹೋಗಿ ಮಾರಿ ಬಂದು ದುಡ್ಡಿನಲ್ಲಿ ನನಗೂ 20-30 ಕೊಡ್ತಿದ್ದ. ಅದನ್ನು ನಾನು ಜನರಿಗೆ ತಿಳಿಸಿ ಕಲಿತಿದ್ದೆ. ಒಂದು ದಿವಸ ನಮ್ಮಣ್ಣ ಮಾಡಿದ ಕೇಸ್ನ ನನ್ನ ಮೇಲೆ ಹಾಕಿದ್ರು. ಅವಾಗ ನನಗೆ 17 ವರ್ಷ 8 ತಿಂಗಳ ವಯಸ್ಸಿತ್ತು. ಅವಾಗ ನನಗೆ ಹಾವೇರಿ ಜೈಲಿನಲ್ಲೇ ಹಾಕಿದ್ರು. ಆ 13 ಕೇಸ್ಗೂ ನಾನು ಶಿಕ್ಷೆ ಆಯ್ತು 4 ವರ್ಷ 4 ತಿಂಗಳು. ಆ ಶಿಕ್ಷೆನ ನಾನು ಅಪೀಲ್ ಬರೆದು ಅಕ್ಯೂಟ್ ಮಾಡಿಕೊಂಡೆ. ಆಮೇಲೆ ನ್ಯಾಯಾಧೀಶರ ಮನೆ ಕಳ್ಳತನ ಮಾಡಿದೆ ನಾನು ಅಲ್ಲೇ ಲಕ್ಷ್ಮೇಶ್ವರದಲ್ಲಿ. ಆ ಕೇಸ್ನ ಅಕ್ಯೂಟ್ ಮಾಡಿಕೊಂಡೆ. ಅವಾಗ ನನಗೆ ವಾದ ಮಾಡೋದು ಹೆಂಗೆ, ಪೊಲೀಸ್ನವ್ರು ಹೆಂಗೆ ಕೇಸ್ ಹಾಕ್ತಾರೆ? ಯಾಕಂದರೆ ಪ್ರತಿಯೊಬ್ಬರು 164 ಸ್ಟೇಟ್ಮೆಂಟ್ ತೊಗೋಬೇಕು. ಇವತ್ತಲ್ಲಿ ಅಲ್ಲಿ ಎಲ್ಲಿ ಪಂಚನಾಮ ಆಗೈತಿ, ಅಲ್ಲಿ ಏನೇನೈತಿ, ಅದು ಎಲ್ಲ ಲಾಯರ್ಗಳು ಕನ್ಫರ್ಮ್ ಮಾಡ್ಕೋಬೇಕು. ನ್ಯಾಯಾಧೀಶರು 164 ಬರೀ ರೇಪ್ ಕೇಸ್ಗೆ ಅಷ್ಟೇ ತೊಗೊಳ್ಳೋದಲ್ಲ, ಪ್ರತಿಯೊಂದು ಕೇಸ್ಗೆ 164 ಸ್ಟೇಟ್ಮೆಂಟ್ ತೊಗೋಬೇಕು. ಇವತ್ತು ಕಳ್ಳತನ ಮಾಡಿದವನಿಗೆ ಕಳ್ಳನ್ ಮಾಡ್ತೀರಿ, ಕಳ್ಳತನ ಮಾಡಿ 10 ಸಲ ತೊಗೊಂಡವನಿಗೆ ಸಾಕ್ಷಿದಾರ ಮಾಡ್ತೀರಿ. ಇವತ್ತು 260 ಕೇಸ್ ಗೆಲ್ಲ ಕಾರಣ ಏನಂದ್ರೆ ನಾನು ಕಳ್ಳನ ಮಾಡಿದ್ರಿ, ಆ ಬಂಗಾರ ತೊಗೊಂಡವನ್ನ ಸಾಕ್ಷಿದಾರನ ಮಾಡಿದ್ರಿ. ಅವನು ಕೋರ್ಟ್ನಾಗ ಬಂದು ಇವನಂತರ 10 ಸಲ ಬಂಗಾರ ತೊಗೊಂಡೇನೆ ಅಂತಂದು ಯಾವತ್ತೂ ಹೇಳಂಗಿಲ್ಲಮ್ಮ. ಹೇಳಿದ್ರೆ ಅವನು ಆರೋಪಿ ಹಾಕೋಣ ಅನ್ನೋದು ಅವ್ನಿಗೆ ಗೊತ್ತಿರ್ತೈತಿ. ಆದ್ರಿಂದ ಇವನು ಯಾರು ಗೊತ್ತಿಲ್ಲ ಅಂದ್ಗಡ್ಲೆನ ನ್ಯಾಯಾಧೀಶರು ನೀನು ಬಿಡುಗಡೆ ಮಾಡಿ ಹೋಗೋರು. ಈ ರೀತಿಯಾಗಿ ಕೊಲೆ ಮಾಡಿ ಬಾಂಧವನಿಗೂ ಕೊಲೆ ಕೇಸ್ ಹಾಕಬೇಕು, ಕೊಲೆ ಮಾಡಿದವನಿಗೆ ಹಾಕಬೇಕು, ಕಳ್ಳತನ ಮಾಡಿದವನಿಗೆ ಕಳ್ಳತನ ಕೇಸ್ ಹಾಕಬೇಕು, ಕಳ್ಳತನ ಮಾಲ್ ತೊಗೊಂಡವನಿಗೆ ಕಳ್ಳತನ ಕೇಸ್ ಹಾಕಬೇಕು. ಇಲ್ಲ ಅಂದರೆ ಈ ಕೇಸ್ಗಳು ಅಪರಾಧಗಳು ಜಾಸ್ತಿ ನಡೀತಾವೆ. ಇವತ್ತು ಕೋಟಿ ಗಂಟ್ಲೆನ ಕೇಸ್ಗಳು ಪೆಂಡಿಂಗ್ ಇದಾವೆ. ಆ ಕೇಸ್ಗಳು ಇವತ್ತು ನ್ಯಾಯಾಲಯದಲ್ಲಿ ಡೇಟ್ ಕೊಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ಇನ್ನು ಅವರು ತೀರ್ಪು ನೀಡೋದೇ ಅವಾಗ ಸತ್ತ ಮೇಲೆ ತೀರ್ಪಾಗೋದು, ಸತ್ತನ ಮೇಲೆ ಪಂಚನಾಮ ಬರೋದು, ಸತ್ತನ ಮೇಲೆ ಪರಿಹಾರ ಕೊಡೋದು. ಅವಾಗ ನನಗೆ ಸಿಗ್ಲಿ ಗ್ರಾಮದಾಗಿದ್ದಾಗ ನಮ್ಮಪ್ಪ ಇವನು ಉಡಾಳ ಆದ, ಇನ್ನು ಕಳ್ತನ ಮಾಡ್ತಾನೆ, ಇನ್ನು ಅವ್ನಿಗೊಂದು ಮದುವೆ ಮಾಡೋಣಂತ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ 1989 ಮದುವೆ ಮಾಡಿದ್ರು. 89ರಿಂದ 9 ವರ್ಷ ಒಂದೇ ಹೆಂಡತಿ ಜೊತೆಲಿ ಜೀವನ ಮಾಡಿದೆ. ಆಕೆ ಇನ್ನೊಬ್ಬನ ಜೊತೆಲಿ ಸಂಬಂಧ ಬೆಳೆಸಿ ಆಕೆ ಓಡಿ ಹೋದ್ಲು. ಅವಾಗ ನಾನು ಹೋರಾಟ ಅಷ್ಟೊತ್ತಿಗೆ ಒಂದು 20-30 ಕೇಸ್ ಗೆದ್ದಿದ್ದೆ. ಇನ್ನು ಒಂದು 50-60 ಕಳ್ಳತನ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಹೆಂಡತಿ ಕೈ ಕೊಟ್ಟು ಹೋದಾಗ ನನ್ನ ಜೀವನ ಹಾಳಾಗ್ತಲ್ಲ ಅಂದಾಗ ನನಗೊಬ್ಬ ಮಗ ಇದ್ದ. ನಮ್ಮ ಅತ್ತೆ ಮಾವರು ಇಲ್ಪ ನೀನು ಎಲ್ಲರೂ ಹೋಗಿ ಮದುವೆ ಆಗ, ನಿನಗೆ ನಾವು ತೊಂದರೆ ಕೊಡೋಂಗಿಲ್ಲ, ಆಕೆ ಓಡಿಗಾಳ, ಆಕಿದ ತಪ್ಪೈತೆ ಅಂತಂದು ನಿನ್ನ ಮಗನ್ನ ನಾವು ಸಾಕ್ತೇವೆ ಅಂದ್ರೆ ಅವ್ನಿಗೆ ಅವ್ರು ಸಾಕಿದ್ರೆ ಅವ್ನಿಗೆ ಜಮೀನು ಕೊಟ್ಟರೆ ಅವನು ಒಳ್ಳೆ ಶಿಕ್ಷಣ ಪಡ್ಕೊಂಡು ನನ್ನ ಹೆಂಡತಿ ಒಂದೇ ಹೆಂಡತಿ ಊರಾಗ ಮಗ ಅದಾನ, 34 ವರ್ಷದ ಮಗ ಅದಾನ ಅರುಣ ಅಂತಂದು. ಅವನಿಗೂ ಒಂದು ಗಂಡು ಮಗು ಐತಿ. ಅವನು ಹಿಂದೂದಲ್ಲೇನ ಅದನ, ವೀರಶೈವದಲ್ಲೇನ ಅದನ. ನಾನು ಇಲ್ಲೇ ಇಸ್ಲಾಮ್ದಕ್ಕಿನ್ನ ಮದುವೆ ಆದೆ. ಯಾಕೆ ಮದುವೆ ಆದೆ ಅಂದರೆ ಜೈಲಿನಾಗ ಇದ್ದಾಗ ಒಬ್ಬ ಕೈದಿಗೆ ನಾನು ಒಳ್ಳೆ ಕೇಸ್ನ ಬಿಡುಗಡೆ ಮಾಡಿಸಿದೆ. ಅವಾಗ ನನ್ನ ಜೀವನ ಹಾಳಾಗೈತೆ ಅಂದಿದ್ದಕ್ಕೆ ಅವ್ನು ಕರ್ಕೊಂಡೋಗಿ ನನ್ನ ನವ್ ಮುಸ್ಲಿಂ ಮಾಡಿ ತಂದಿಲ್ಲದ ಮಗಳನ್ನ, ಆ ಪರದೇಶಿ ಮಗಳನ್ನ ಕಟ್ಟಿ ನನಗೆ ಮದುವೆ ಮಾಡಿದ್ರು. ಆ ಹೆಂಡತಿಗೆ ನಾನು ನನ್ನ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಾಗ
ಆಕಿ ನನ್ನ ಜೊತೆಲೇ ಬದುಕಲಿಕ್ಕೆ ತಯಾರಾದ್ಲು. ನಾನು ಎಷ್ಟು ಕಳ್ತನ ಮಾಡ್ತಿದ್ದೆ, 100 ರೂಪಾಯಿ ಕಳ್ತನ ಮಾಡಿದ್ರೆ 4 ಬಡವ್ರಿಗೆ ಹಂಚ್ತಿದ್ದೆ, 4 ನನ್ನ ಚಟಕ್ಕೆ ಮಾಡ್ಕೊತಿದ್ದೆ, 4 ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಿದ್ದೆ, 4 ಅವ್ರು ಇವ್ರಿಗೆ ಹಂಚ್ಕೊಂಡು ಬಸ್ಗೆ ಅದಕ್ಕೆ ಇದಕ್ಕೆ ಅಡ್ಡಾಡ್ತಿದ್ದೆ. ಅದೇ ರೂಢ ಮಾಡಿಕೊಂಡು ಇವತ್ತು ನಾನು 80 kg ಬಂಗಾರ ಕದ್ರೂ ಇವತ್ತಿಗೆ ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಬೈಕ್ ತೊಗೊಂಡಿಲ್ಲ, ಒಂದು ಕೊಳ್ಳ ಚೈನ ಹಾಕಿಲ್ಲ, ಒಂದು ಯಾವ ಬ್ಯಾಂಕ್ನಾಗ ಪಾಸ್ಬುಕ್ನಾಗ 10 ರೂಪಾಯಿ ಇಟ್ಟಿಲ್ಲ, 10 ರೂಪಾಯಿ ತೊಗೊಂಡಿಲ್ಲ. ಇವತ್ತಿಗೆ ಮಾಧ್ಯಮಗಳ ಒಂದು ವರದಿ ಪ್ರಕಾರ ಮಾಧ್ಯಮಗಳು ಹೆಂಗಿರ್ಬೇಕಂದ್ರೆ ಅವತ್ತು ದುಡ್ದು ಅವತ್ತು ತಿಂದು ವರದಿ ಕೊಡ್ತಾರಲ್ಲ ಅಂಥವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಕಾನೂನು ಕಲ್ಕೊಂಡು ಮಾಧ್ಯಮಗಳ ಜಾಗೃತಿ ತಿಳ್ಕೊಂಡು ಇವತ್ತು ನಾನು ಎಲ್ಲೆಲ್ಲಿ ನಾನು ಅನುಭವಿಸಿದ್ದೀನಿ, ಯಾವ್ಯಾವ ಜೈಲ್ನಾಗ ಇದ್ದೆ, ಯಾವ್ಯಾವ ಕೋರ್ಟ್ನಾಗ ಎಷ್ಟೆಷ್ಟು ಕೇಸ್ ಗೆದ್ದೆ ಎಲ್ಲ ಮಾಹಿತಿ ಕೊಡ್ತೀನಿ. ದಯವಿಟ್ಟು 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟಿನಿಂದ ಕಾನೂನು ಕೈ ತೊಗೊಂಡು ಜೈಲಿಗೆ ಹೋಗೋಂಥ ಆರೋಪಿಗಳಿಗೆ ನಾನು ಕೈ ಮುಗಿದು ಹೇಳ್ತೀನಿ, ಜೈಲುಗಳು ಯಾರಿಗೂ ಬೇಡ, ದುಶ್ಮನಿಗೂ ಜೈಲು ಬೇಡ. ಕಾನೂನಲ್ಲಿ ಇವತ್ತು ಯಾವುದು ನ್ಯಾಯ ಸಿಗ್ತಾ ಇಲ್ಲ, ವಕೀಲರು ಯಾರು ನ್ಯಾಯ ಕೊಡ್ಸಂಥವ್ರಿಲ್ಲ. ಇವತ್ತು ಶಿಕ್ಷೆಕ್ಕಿಂತ ಜಾಸ್ತಿ ದಿನ ಜೈಲ್ನಾಗ ಇಡ್ತಾರೆ, ಜವಾಬ್ದಾರಿ ಇಲ್ಲ. ಆರೋಪಿಗಳ ಸಂಸಾರ ಹಾಳಾದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಿಲ್ಲ. ಆ ಉದ್ದೇಶದಿಂದ ನನಗೆ ಇದೇ ಶಿವಮೊಗ್ಗ ಜೈಲಿನಲ್ಲಿ ನಾನು ಜೈಲ್ನಾಗಿದ್ದಾಗ 2003ರಾಗ ಇದೇ ಸುವರ್ಣ ಚಾನೆಲ್ ಅವರು ರಾಜೇಶ್ ಅಣ್ಣಂತವರು ನನ್ನ ವರದಿ ತಗೊಳ್ಳಿಕ್ಕೆ ಸಿಗ್ಲಿ ಬಸ್ಸನ್ನ ವಿಚಾರ ಕೈದಿಗಳ ಹೊರಗಡೆ ಬಂದವರು ಹಂಚ್ಕೊಂಡಾಗ ಸಿಗ್ಲಿ ಬಸ್ಸ ಒಳ್ಳೊಳ್ಳೆ ಹಾಡು ಹೇಳ್ತಾನ್ರಿ, ಒಳ್ಳೊಳ್ಳೆ ಕಾನೂನು ಕಲ್ತಾನ್ರಿ, ಇಷ್ಟು ಕೇಸ್ ಗೆದ್ದಾನ್ರಿ, ಅವನದೊಂದಿಟ್ಟು ವರದಿ ಪಬ್ಲಿಕ್ಕಿಗೆ ಮಾಡಿರಿ ಅಂದಾಗ ಅದೇ ರಾಜೇಶ್ ಅವರು ಜೈಲು ಅಧೀಕ್ಷಕರ ಪರ್ಮಿಷನ್ ತೊಗೊಂಡು ಜೈಲು ಒಳಗಡೆ ಬಂದು 3 ದಿನ ನಂದು ವಿಡಿಯೋ ಮಾಡಿ ನಾನು ಇನ್ನು ಮುಂದೆ ಎಲ್ಲನೇ ಕತೆ ಹೇಳಿದಾಗ, ಬಸ್ಸ ನೀನು ಇದೇ ಕಳ್ತನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೇದಲ್ಲ, ನೀನು ಒಳ್ಳೆ ಮನುಷ್ಯ ಆಗಬೇಕು, ನಿನಗಂತ ನೀ ಏನು ಮಾಡ್ಕೊಂಡಿಲ್ಲ, ನಿನ್ನ ಹೆಂಡತಿ 3 ರಾತ್ರಿ 3 ಹಗಲು ಜೈಲು ಬುದ್ಧಿಗಡೆ ಕೂತು ಹೋರಾಟ ಮಾಡಿದಾಳ, 500 ಕಿಲೋಮೀಟರ್ ಕೈದಿಗಳ ಬಿಡುಗಡೆಗೋಸ್ಕರ ಪಾದಯಾತ್ರೆ ಮಾಡಿದಾಳ, ನೀ ಟವರ್ ಹತ್ತಿ ಹೋರಾಟ ಮಾಡಿ ಇದ್ದಲ್ಲಿಗೆ ಜಡ್ಜ್ ಕರೆಸಿದಿ, ಗಿಡ ಹತ್ತಿ ಹೋರಾಟ ಮಾಡಿ ಸಾರ್ವಜನಿಕರ ಮುಂದೆ ಟಿವಿ ಮಾಧ್ಯಮಗಳು ಕರೆಸಿದಿ, ಎಲ್ಲ ವರದಿನ ನೋಡಿದ್ರೆ 100ಕ್ಕೆ 100ರಷ್ಟು ನೀನು ಅಪರಂಜಿದ್ದೀ. ನೀನು ಕಳ್ತನನ ಮುಂದೆ ಒಂದು ವೃತ್ತಿ ಮಾಡ್ಕೊಂಡು ಹೋಗಬೇಡ, ಪರಿವರ್ತನೆ ಆಗು, ನಿನ್ನ ಮಕ್ಕಳು ದೊಡ್ಡವಾದವು, ಅವ್ರ ಮದುವೆ ಮುಂಜಿ ಮಾಡಬೇಕು, ನೀ ಜೈಲ್ನಾಗಿದ್ದಾಗ ಕಳ್ಳನ ಮಕ್ಕಳನ್ನ ಯಾರು ಮದುವೆ ಆಗ್ತಾರ ಅಂತ ಹೇಳಿ ನನಗೆ ಕುಂದಿರಿಸ್ಕೊಂಡು ಬುದ್ಧಿ ಹೇಳಿದಂಥ ನಮಗೆ ಸುವರ್ಣ ಚಾನಲ್ ರಾಜೇಶ್ ಅವರಾಗಿರಲಿ, ಇವರು ಒಂದು ಇವರು ಒಂದು ಆದೇಶದ ಮುಖಾಂತರ ನಾನು ಪರಿವರ್ತನೆ ಆದ್ರೂ ಎಲ್ಲ ಮಾಧ್ಯಮಗಳು ಸರಿಯಾಗಿದೆ. ಆದರೆ ವ್ಯಕ್ತಿಗಳ ಮೇಲೆ ನಾನು ಅವ್ರ ವಿರುದ್ಧ ಹೋರಾಟನೂ ಮಾಡ್ತೀನಿ. 10 ಮಂದಿ ಪುಡಾರಿ ಮಾಧ್ಯಮಗಳು ಇದ್ದಾರೆ, ಎಲ್ಲರೂ ಕೆಟ್ಟವ್ರು ಅಂತ ಹೇಳಂಗಿಲ್ಲ, ಒಳ್ಳೆಯವ್ರ ಹತ್ರ ನಾನು ವರದಿ ಕೊಡ್ತೀನಿ, ಒಳ್ಳೆಯದನ್ನು ಹೇಳ್ತೀನಿ. ಇದನ್ನು ಬಿಟ್ಟರೆ ನನಗೆ ಮತ್ತೇನು ಹೇಳಕ್ಕೆ ಆಗೋದಿಲ್ಲ. ಹೇಳಿ ಆದ್ಮೇಲೆ ಈಗ ಕಳ್ತನ ಮಾಡಿಲ್ರಿ. ಇವತ್ತಿಗೆ 16 ವರ್ಷ ಆಯ್ತು. 2010 ಕಳ್ತನ ಮಾಡಿದ್ದೆ. ಅಲ್ಲಿಗೆ ಬಿಟ್ಟೆ ನಾನು ಗುಲ್ಬರ್ಗ ಜೈಲಿಂದ ಬರೋ ಮುಂದೆ ಇನ್ನು ಮುಂದೆ ಮಾಧ್ಯಮಗಳ ಮುಂದ್ಗಡೆ ನಾನು ಕಳ್ತನ ಮಾಡಂಗಿಲ್ರಿ. ಪೊಲೀಸರಿಗೆ ನನ್ನ ಎಂಥವನದೇನೆ ಅನ್ನೋದು ಅವ್ರಿಗೆ ಗೊತ್ತೈತಿ, ಅವ್ರು ನಾನು ಅರೆಸ್ಟ್ ಮಾಡಂಗಿಲ್ರಿ, ನಾನು ಕಳ್ತನ ಮಾಡೋದು ಬಿಡ್ತೇನೆ ಅಂದ್ರೆ ಅವ್ರಿಗೆ ಖುಷಿ ಆಗತ್ರಿ ಅಂತ ಹೇಳಿದಾಗ ಅಲ್ಲಿ ಹೇಳಿ ನಾನು 2010ರಿಂದ ಇಲ್ಲಿವರೆಗೂ ನನ್ನ ಮೇಲೆ ಒಂದು FIR ಆಗಿಲ್ರಿ. ಇವತ್ತಿಗೆ ಪೊಲೀಸರು ಸ್ಟೇಷನ್ಗೆ ಬಾ ಅಂತ ಕರೆದಿಲ್ರಿ. ಆದರೆ ಮೊನ್ನೆ ನಾನು ಸಾಲ ಮಾಡಿದ್ದೆ ಒಬ್ಬವನಂತೇಳಿ, ಅವನೇನು ಮಾಡ್ದ, ನನಗೆ ಕೊಡೋ ದುಡ್ಡು ಕೊಡು, ಇಲ್ಲಾಂದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂದ. ಹಾಕೋ ಹೋಗೋ, ನಾನು ಬಂದು ಕೊಡ್ತೀನಿ, ನಿನ್ನ ಸಮಯ ಕಂಡೀಷನ್ ಇಟ್ಟು ನಾನು ಕೊಡೋಕ್ಕಾಗಲ್ಲ ಅಂದೆ. ಅವ್ನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ. ಆ ಕೇಸ್ನಲ್ಲಿ ಯಾವ ಆಧಾರ ಇಲ್ಲ, ಅವನು 420 ಮಾಡ್ಯಾನ ಅಂತ ಹೇಳಿದ್ರು. ಅದನ್ನು FIR ಕ್ಯಾನ್ಸಲ್ ಮಾಡಿಸಿ ನಾನು ಅಂಥವ್ನು ಅಲ್ರಿ ಅಂತ ಹೇಳಿದಾಗ ನಮಗೆ ಸಿದ್ದರಾಮಯ್ಯ ಅಂತಂದು ಜಗಳೂರು ಪೊಲೀಸ್ನ ಅಧಿಕಾರಿಗಳು, ಆಯಿತು ಬಸ್ಸ, ನಿಂದು ಇಲ್ಲಿ ಇದರಲ್ಲಿ ಯಾವುದು ಪ್ರೂಫ್ ಇಲ್ಲ, ನೀನು ಅವನ ಜೊತೆಲಿ ಬಂದಿರ್ಬೋದು, ಆದರೆ ಇಲ್ಲಿ ರೊಕ್ಕ ಕೊಟ್ಟಿದ್ದಕ್ಕಾಗಲಿ ಯಾವುದಕ್ಕಾಗಲಿ ಸಾಕ್ಷಿ ಇಲ್ಲ, ಇವನು ಸುಳ್ಳು ಹೇಳ್ತಾನೆ ಅಂತಂದು ಹೇಳಿ ನನ್ನ ಸ್ಟೇಷನ್ ಕರೆದು ನನಗೆ ಮಾಫಿ ಮಾಡಿ ಇಂಥವೆಲ್ಲ ಇದು ಮಾಡಬಾರ್ದು ಅಂತ ಹೇಳಿದ್ರು. ಇಲ್ಲರಿ, ನಾನು ಸಾಲ ಮಾಡಿದ್ದೀನಿ, ಇಲ್ಲ ಅನ್ನಂಗಿಲ್ಲ, ನಾನು 1 ಕೋಟಿ ಸಾಲ ಮಾಡಿದ್ದೀನಿ. ಯಾಕಂದರೆ ನಾನು ಸಾಧನೆಗೋಸ್ಕರ ಮಾಡಿದ್ದೀನಿ. ಇವತ್ತು ನನಗೊಂದು ಸ್ಥಾನ ಕೊಟ್ಬಿಟ್ರೆ ಈ ಬಿಗ್ ಬಾಸ್ ಅನ್ನಂತ 100 ಜನ 100 ದಿನ ಅವಕಾಶ ಇರುತ್ತೆ. ಅಂಥದ್ರಲ್ಲಿ ಈ ಒಂದು ಅಪರಾಧಗಳ ಸರಮಾಲೆಗಳನ್ನು ಎಳೆಯಾಗಿ ಜೈಲುಗಳ ಬಗ್ಗೆ ಆಗಲಿ, ಸ್ಟೇಷನ್ಗಳ ಬಗ್ಗೆ ಆಗಲಿ, ಲಾಕಪ್ ಡೆತ್ಗಳ ಬಗ್ಗೆ ಆಗಲಿ, ಮಾನವ ಹಕ್ಕು ಆಯೋಗಗಳ ಬಗ್ಗೆ ಆಗಲಿ, ಯಾರ್ಯಾರ ಕೆಲಸ ಏನೇನು ಮಾಡಬೇಕು ಅವರೆಲ್ಲ ಬೇಜವಾಬ್ದಾರಿಯಿಂದ ಆಗಿದ್ದರಿಂದ ಇವತ್ತಿಂಥ ಅನಾಹುತಗಳು ಆಗ್ತಾವೆ, ಇಂಥ ಅಪರಾಧಗಳು
ಕಳ್ಳತನಗಳು ನಡೀತಾವೆ, ಇಂಥ ಎಸ್ಕೇಪ್ಗಳು ನಡೀತಾವೆ. ಇದನ್ನು ತಡೆ ಹಿಡಿಬೇಕಾದ್ರೆ ಅವರು ಮೊದಲು ಪರಿವರ್ತನೆ ಆಗಬೇಕು. ಅವ್ರ ವ್ಯವಸ್ಥೆಗಳಲ್ಲಿ ಇವತ್ತು ನರಕ ಆಗಿದೆ, ಆ ವ್ಯವಸ್ಥೆನ ಪರಿವರ್ತನೆ ಮಾಡಬೇಕು. ಜೈಲು ಅಂದರೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ, ಆದರೆ ನನ್ನ ದೃಷ್ಟಿಯಲ್ಲಿ ಅದು ಒಂದು ನರಕ ಅಂತ ನಾನು ಹೇಳ್ತೀನಿ. ಈಗ CRPC IPC ಸೆಕ್ಷನ್ಗೂ ವ್ಯತ್ಯಾಸಗಳು ಭಾಳ ಇರ್ತದೆ. ಈ ಸೆಕ್ಷನ್ಗಳ ಬಗ್ಗೆನೂ ಗೊತ್ತಿದೆ. ಈಗ ನೋಡ್ರಿ, ಈ ಸೆಕ್ಷನ್ಗಳ ಬಗ್ಗೆ ಈಗ ಸ್ಟಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವಾಗ ಈ IPC CRPC ಆ್ಯಕ್ಟ್ ಇದ್ದಾಗ 10 ಪೈಸಕ್ಕೊಂದು ಪಾವು ಬೆಲ್ಲ ಕೊಡ್ತಿದ್ರು. ಅದು ಭಾಳ ರುಚಿ ಇರ್ತಿತ್ತು, ಆದರೆ ಅಲ್ಲಿ ವ್ಯವಸ್ಥೆಗಳು ಸರಿ ಇದ್ದಿದ್ದಿಲ್ಲ. ಆದರೆ ಇವತ್ತಿನ ಕಾಲದಾಗ ಈ ಬೇನಾಯ್ಸ್ ಕಾನೂನು ಬಂದೈತಿ, ಆದರೆ ಅದು ಇವತ್ತು 20 ರೂಪಾಯಿಗೆ ಪಾವು ಬೆಲ್ಲ ಆಗೈತಿ. ಆದರೆ ಅದು ಗೇಜ್ ಇರೋದಿಲ್ಲ, ಬೆಲ್ಲಕ್ಕೆ ಅಷ್ಟೊಂದು ರುಚಿ ಇರೋದಿಲ್ಲ. ಹಂಗೆ ಇವತ್ತು ಈ ಒಂದು ಕಾನೂನು ಯಾಕೆ ಜಾರಿಗೆ ತಂದ್ರೆ ಅಂದ್ರೆ ಇವತ್ತು 60 ಕೋಟಿ ಡೀಲ್ ಮಾಡಿದಂಥ ಜಡ್ಜ್ಗಳು ಎಲ್ಲೇ ಜನಾರ್ದನ್ ರೆಡ್ಡಿ ಅಂತೇಳಿ ಡೀಲ್ ಮಾಡಿದರು. ಅದನ್ನು ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಒಬ್ಬನ ಫೋನ್ ರಿಂಗ್ ಆಗೈತೆ ಅಂತ ಕರ್ಕೊಂಡೋಗಿ 5 ಗಂಟೆ ಮಟ್ಟ ಪನಿಷ್ಮೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ 1000 ರೂಪಾಯಿ ದಂಡ ಹಾಕ್ತಾರೆ. ಅದೇ ಥರನೇ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಅದೊಂದು ನ್ಯಾಯಸ್ಥಾನ, ಆರೋಪಿಗಳಿಗೆ ಚಪ್ಪಲಿ ಹಾಕೊಂಡು ಹೋಗೋಕೆ ಅವಕಾಶ ಇಲ್ಲ, ಆದರೆ ನ್ಯಾಯವಾದಿಗಳಿಗೆ ಶೂ ಹಾಕ್ಕೊಂಡು ಹೋಗೋ ಅವಕಾಶ ಐತೆ ಅಂದ ಬಳಿಕ ಅದನ್ನು ಒಂದು ಉಪಯೋಗ ಮಾಡಿಕೊಂಡು ಇವತ್ತು ಆ ವಕೀಲ ಆ ನ್ಯಾಯಾಧೀಶರ ಮೇಲೆ ಶೂ ಎಸೆದು ಅಲ್ಲೇ ಎಸೆಯೋದಕ್ಕಿಂತ ಅವ್ರ ಮೇಲೆ ಒಂದು ದೂರು ಕೊಟ್ಟು ಅವ್ರ ಅಪರಾಧಗಳ ಮೇಲೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನ್ಯಾಯಸ್ಥಾನದಲ್ಲಿ ಕುಂತಾಗ ಅವ್ರು ಶೂ ತೆಗೆದು ನೀನು ಹಿಂಗೆ ಮಾಡಿದಿ ಅಂತಂದು ಒಗೆದ್ರಲ್ಲ, ಅವ್ರಿಗೇನು ಶಿಕ್ಷೆ ಆಯ್ತು? ಇಂಥ ಪ್ರಶ್ನೆಗಳು ನಾನು ಈಸಿಯಾಗಿ ಕೇಳ್ತೀನಿ. ಈಗ ಕೋರ್ಟಲ್ಲಿ ಈಗ ಜೂನಿಯರ್ ಲಾಯರ್ಗಳಿಗೆ ಆಮೇಲೆ ಪೊಲೀಸ್ ಟ್ರೈನಿಂಗ್ ತೆಗೆದುಕೊಳ್ಳೋ ಆ ಪೊಲೀಸರು ಮತ್ತೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಈ ಥರದೆಲ್ಲ ಟ್ರೈನಿಂಗ್ ತಗೊಳ್ತಾರಲ್ಲ, ಅವ್ರಿಗೆ ಈ ಥರದ ಕಾನೂನಿನ ಬಗ್ಗೆ ಕಳ್ಳರು ಹೇಗೆ ತಪ್ಪಿಸ್ಕೊಳ್ತಾರೆ, ಕಳ್ಳತನ ಮಾಡಿದವರು ಈ ಆರೋಪ ಕೊಲೆ ಸುಲಿಗೆ ಆರೋಪ ಹೊತ್ತವರು ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡ್ಬೋದಾ? ಹೌದು, ಮಾಡ್ಬೋದ್ರಿ. ಯಾಕಂತಂದ್ರೆ ಇವತ್ತು ಎಲ್ಲರ ಕಳ್ಳತನ ಆಗೈತೆ ಅಂದರೆ ಸಿಗ್ಲಿ ಮನೆಗೆ ಬರ್ತಾರೆ. ಈ ಥರ ಆಗೈತಿ ಕಳ್ತನ, ಇದೇ ಥರ ಐಟಮ್ಸ್ ಆಗೈತೆ. ಯಾಕಂದರೆ ಜೈಲಾಗ 100 ಕೈದಿಗಳು ಬರ್ತಿರ್ತಾರೆ. ಅವ್ರು ಈ ಥರ ಹೊಡೆದ್ವಿ, ಈ ಥರ ಮಾಡಿದ್ವಿ, ಈ ಥರ ಆದ್ವು ಅಂತಂದು ನನ್ನ ಹತ್ರ ಹಂಚ್ಕೊತಿರ್ತಾರೆ. ಅವಾಗ ನನಗೆ ಇಂಥ ಒಂದು ಜಿಲ್ಲಾದೊಳಗೆ ಯಾರು ಕಳ್ಳರದಾರ, ಇಂಥ ಜಿಲ್ಲಾದೊಳಗಡೆ ಯಾರು ಕಳ್ಳರದಾರ ಅನ್ನೋದು ಎಲ್ಲ ಮಾಹಿತಿ ನನಗೆ ಗೊತ್ತಿರ್ತೈತಿ. ಅವ್ರನ್ನ ಹೆಂಗೆ ಮಟ್ಟ ಹಾಕಬೇಕು, ಅವ್ರನ್ನ ಹೆಂಗೆ ಹಿಡಿಬೇಕು, ಈ ಲೆಕ್ಕದಲ್ಲಿ ನಾವು ಕಂಡು ಹಿಡಿಬೇಕಾಗತ್ತಿ. ಇವತ್ತು ಸಿಗ್ಲಿ ಬಸ್ಸ ಸೊರಬ ಕೋರ್ಟ್ನಾಗ ಒಂದು ಕಳ್ತನ 2 ಮನೆ ಕಳ್ತನ ಮಾಡಿ ಎಸ್ಕೇಪ್ ಆಗಿದ್ದಾನ ಅಂತಂದು FIR ಕೋರ್ಟ್ನಾಗ ಐತ್ರಿ. ಆದರೆ ಸಿಗ್ಲಿ ಬಸ್ಸ ನಾಪತ್ತೆ ಆಗ್ಯಾನ. ಆದರೆ ಇವನ್ ಫಿಂಗರ್ ಪ್ರಿಂಟ್ ಐತಿ ಈ ಕೇಸ್ನಾಗ. ಇವನೇ ಕಳ್ತನ ಮಾಡ್ಯಾನಂತ ಕಂಡು ಹಿಡ್ಕೊಂಡು ನಮ್ಮ ಊರಿಗೆ ಬಂದ್ರು. ನಮ್ಮ ಊರಾಗ ಬಂದಾಗ ನಾನು ಬಸ್ಸ ನೀನು ಅರೆಸ್ಟ್ ಮಾಡಕ್ಕೆ ಬಂದೇವಿ ಅಂದ್ರೆ, ಏನು ಅರೆಸ್ಟ್ ವಾರೆಂಟ್ ಎಲ್ಲೈತ್ರಿ ಅಂದೆ. ಅವಾಗ ಇಲ್ಲ ಬಸ್ಸ, ನಿನಗಾಗಲೇ FIR ಕಳ್ತನ ಮಾಡಿದ್ವಿ, 2 ಮನೆ ಕಳ್ತನ ಮಾಡಿದ್ವು, FIR ಆಗಿ ಕೋರ್ಟ್ನಾಗ ಅದಾವು, ಆರೋಪಿ ನಾಪತ್ತೆ ಆಗ್ಯಾನ ಅಂದಿದ್ರು. ಈಗ ನೀ ಸಿಗ್ಲಿ ಗ್ರಾಮದಾಗ ಅದಿರಿ, ನಮ್ಗೆ ಗೊತ್ತು ಮಾಹಿತಿ ತಿಳ್ಕೊಂಡು ನಾವು ಬಂದಿದ್ದೀವಿ, ನಮ್ಮ ಜೊತೆಲಿ ಬರ್ಬೇಕು ನೀನು ಅಂತಂದ್ರೆ. ಮತ್ತು ಅರೆಸ್ಟ್ ರಿಮಾಂಡ್ ವಾರೆಂಟ್ ಎಲ್ಲೈತ್ರಿ ಅಂತ ಕೇಳಿದೆ. ಅವಾಗ ಅರೆಸ್ಟ್ ರಿಮಾಂಡ್ ವಾರೆಂಟ್ ಇಲ್ಲ ಅಂದ್ರೆ ಮತ್ತು ನೀವು ಆ ಪೊಲೀಸರು ಅನ್ನೋದು ಹೆಂಗೆ ಗೊತ್ತಾಗಬೇಕು ನನಗೆ? ಇವತ್ತು ನನ್ನ ಹೆಂಡತಿ ಮಕ್ಕಳು ನನ್ನ ಸಿಗ್ಲಿ ಗ್ರಾಮದಾಗ ಅದಾರ, ನೀವು ಎಲ್ಲರ ಕರ್ಕೊಂಡೋಗಿ ಡಕಾಯ್ತಿರೋ ಅಥವಾ ಪೊಲೀಸರು ಅನ್ನೋದು ನಮ್ಗೆ ಮಾಹಿತಿ ಬೇಕಲ್ಲ. ನೀವು ನೋಡಿ ಸೀಲ್ ಡ್ರೆಸ್ನಲ್ಲಿ ಬಂದಿರಿ, ಯಾವ ಸ್ಟೇಷನರ್ ಅನ್ನೋದು ಮಾಹಿತಿ ಇಲ್ಲ, ನೀವು ಹಿಂಗೆ ಬರಬೇಕು ನೀನು ಅಂತ ಕರ್ಕೊಂಡು ಹೋಗಕ್ಕೆ ಬಂದಿರಿ. ನಾ ಹಂಗೆ ಬರೋಂಗಿಲ್ಲ, ನನ್ನ ಊರು ಪಂಚಾಯತಿ ಐತಿ, ನನ್ನ ಊರು ಪಂಚಾಯತಿಗೆ ಬರ್ರಿ, ನಾನು ಅಲ್ಲೇ ಬರ್ತೇನೆ. ಇವತ್ತು ನೀವು ಇಲ್ಲೇ ಒಂದು ಲೆಟ್ರ್ ಕೊಡ್ರಿ, ಇಲ್ಲಿಂದ ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇನೆ ಅಂತಂದು. ಯಾಕಂದರೆ FIR ಐತೆ ಅಂದ ಬಳಿಕ ಸೀದಾ ಕರ್ಕೊಂಡೋಗಿ ಕೋರ್ಟಿಗೆ ಹಾಜರುಪಡಿಸ್ರಿ ಅಂದಾಗ ಅವ್ರೇನಂದ್ರೆ, ಇಲ್ಲ ನಾವು ಹಂಗೆ ಕರ್ಕೊಂಡು ಹೋಗಂಗಿಲ್ಲ, ನಾವು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ ಅಂದಾಗ ನಮ್ಮ 3 ಜನ ಬಿಟ್ಟು ಕೊಡಲಿಲ್ಲ, ಅರೆಸ್ಟ್ ಮಾಡಲಿಲ್ಲ. 1 ತಿಂಗಳ ನಂತರ ನಾನು ಲಕ್ಷ್ಮೇಶ್ವರಕ್ಕೆ ಬಂದಾಗ ನಾನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕಿದ್ರು. ಆ ಕೇಸ್ನಲ್ಲಿ ನಾನು ಆರೋಪಿ ಆಗಿ ಆ 2 ಕೇಸನ್ನು ನಾನು ಗೆದ್ದು ಬಂದಾಗ ನಾನು 100 ಜನಕ್ಕೆ ನಾ ಹೇಳಿದೆ, ಇನ್ನು ಮುಂದೆ ಯಾರೇ ಪೊಲೀಸ್ನವ್ರು ಬಂದು ಸಿಗ್ಲಿ ಬಸ್ಸನ್ನು ಕರ್ಕೊಂಡು ಹೋಗ್ತೇನೆ ಅಂದರೆ ಕಟ್ಟಿ ಹಾಕ್ರಿ. ಯಾಕಂದ್ರೆ ಊರಿಗೆ ಒಂದು ಅವ್ರು ಮರೋದಿ ಕೊಡಲಿಲ್ಲ ಅಂತಂದು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕ್ಯಾರ ಅಂದರೆ ಅವ್ರು ತಪ್ಪಾಗುತ್ತೆ. ಇದೇ ಥರನ ನಾಳೆ ನಾನು ಕರ್ಕೊಂಡೋಗಿ ಕೊಲೆ ಮಾಡೋಂಗಿಲ್ಲ ಅನ್ನೋದೇನು ಗ್ಯಾರಂಟಿ? ಅದಕ್ಕೋಸ್ಕರ ಏನೇ ಮಾಹಿತಿ ಬಂದ್ರೂ ಪಂಚಾಯತಿಗೆ ಕೊಟ್ಟ ನನ್ನ ಮನೆಗೆ ಬರಬೇಕು, ಡೈರೆಕ್ಟ್ ಮನೆಗೆ ಬಂದ್ರೆ ನಾನು ಸುಮ್ಮನೆ ಇರೋಂಗಿಲ್ಲ ಅಂತ ಹೇಳಿಕೆ ಕೊಟ್ರಿ. ಈ ನಿಮ್ಮ ಲಕ್ಷ್ಮೇಶ್ವರ ಗ್ರಾಮದಲ್ಲಿ ನೀವು ಇದ್ದಿರಲ್ಲ, ಅಲ್ಲಿ ಯಾಕೆ ಜನ ನಿಮ್ಮನ್ನು ಇಷ್ಟಪಡಬೇಕು, ಯಾಕೆ ಅವ್ರು ಪ್ರೀತಿ ತೋರಿಸ್ಬೇಕು, ಏನು ಕಾರಣ? ಅಂಥದ್ದೇನು ಮಾಡಿದ್ರಿ ಅಲ್ಲಿಗೆ? ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ಅಂದರೆ ಇವತ್ತು ನಾನು ದೇವಸ್ಥಾನ ಕಳ್ತನ ಮಾಡ್ತಿದ್ರಿ ಸಣ್ಣವಿದ್ದಾಗ. ದ್ಯಾಮವ್ವನ ಗುಡಿ, ದುರ್ಗಮ್ಮನ ಗುಡಿ ಅಂದರೆ ಒಬ್ಬನ ಕಳ್ಳ. ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದೆ, ಡಬರಿ ಇಂಥವೆಲ್ಲ ಮೆಣಸಿನ್ಕಾಯಿ, ಹತ್ತಿ, ಸಕ್ಕರೆ ಚೀಲ ಇಂಥವೆಲ್ಲ ಕಳ್ತನ ಮಾಡ್ತಿದ್ದೆ, ಎಣ್ಣೆ ಡಬ್ಬ ಅಂತಂದು.
ಅವಾಗ ನಮ್ಮ ಊರಾಗ ಒಬ್ಬ ಗಣಪತಿಯಪ್ಪ ಅಂತಂದು ಬಂಗಾರದ ಅಂಗಡಿ ಅವ್ನು 4 ಸಾಲಿಗಿದ್ದ. ಅವನು ನನ್ನ ಚಾಲಾಕಿತನ ನೋಡಿ ಲೇ ಶಿವನ ಬಾ ಇಲ್ಲ ಅಂತ ಕರೆದ. ಏನ್ರಿ ಅಂದೆ. ಲೇ ಬಂಗಾರ ತೊಂಬರ್ಲಿ ನಾನು ತೊಗೊತೀನಿ, ನಿನ್ಗೆ ಎಷ್ಟು ಬೇಕು ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಅಂದ. ಎಲ್ಲಿ ಸಿಗ್ತೈತೆ ಬಂಗಾರ ಅಂದೆ. ಯಾರ್ದಾರ ಮನೆ ಹೊಡಿಲಿ ಅಂತಂದ. ಇಂಥ ಗೌಡ್ರ ಮನೆ ಹೊಡಿ ಬೇಕಾದಷ್ಟು ಸಿಗ್ತೈತಿ ಮಗನ ತಂಬ, ನೀನು ರೊಕ್ಕ ಕೊಡ್ತೀನಿ ಅಂದ. ಅವಾಗ ನನಗೆ ಅಷ್ಟು ಧೈರ್ಯ ಇಲ್ರಿ ಅಂದೆ. ಅವಾಗ ಮತ್ತು ದೇವಸ್ಥಾನಗಳು ಅದಾವಲ್ಲ ಅವು ಬಾಗ್ಲ ತೆಗೆದಿರ್ತಾವೆ. ಅವಾಗ ಬಾಗ್ಲ ಹಾಕ್ತಿದ್ದಿಲ್ಲ ದೇವಸ್ಥಾನಕ್ಕೆ. ಮೂಗಿನಾಗ ಒಂದು ತೊಲಿ ನತ್ತಿರೋದು, ಕೊಳ್ಳಾಗ 2 ತಾಳು ಇರೋದು, ಅವ್ನು ತೊಂಬ ಡೂಪ್ಲಿಕೇಟ್ ಹಾಕಿ ಒರಿಜಿನಲ್ ತೊಂಬಂದು ಕೊಡು ನಾನು ತೊಗೊತೀನಿ ಅಂದ. ಹಾಗೆ ನಾನು ಅದೇ ರುಚಿ ಹತ್ತಿಬಿಡ್ತು. ಹಂಗೆ ಮಾಡ್ಕೊತ ಸಿಕ್ಕಾಕೊಂಡಾಗ ಊರು ಜನ ನನಗೆ ಹಿಡಿದು ಹೊಡೆದು ಅಲ್ಲೇ ಮಾಫಿ ಮಾಡಿ ಬಿಡ್ತಿದ್ರು. ಕೊನೆಗೆ ನಾನು ಲಕ್ಷ್ಮೇಶ್ವರಕ್ಕೆ ಹೋಗಿದ್ದೆ. ಲಕ್ಷ್ಮೇಶ್ವರದಲ್ಲಿ ಜಡ್ಜ್ ಮನೆ ಕಳ್ತನ ಮಾಡಿದೆ. ಅವಾಗ ನಾನು 22 ವರ್ಷದ ನಂತರ ನಾನು ಊರಿಗೆ ಹೋದೆ. ನಾನು ಊರು ಜನ ಬಹಿಷ್ಕಾರ ಹಾಕಿಂದಾಗ 22 ವರ್ಷ ನಾವು ಊರಿಗೆ ಹೋಗಿದ್ದಿಲ್ಲ. 22 ವರ್ಷದ ನಂತರ ಊರಿಗೆ ಹೋದಾಗ ಅಲ್ಲಿ ಎಷ್ಟು ದೇವಸ್ಥಾನ ಕಳ್ತನ ಮಾಡಿದೆ. ಎಲ್ಲ ದೇವಸ್ಥಾನಕ್ಕೂ ಅನುದಾನ ಕೊಟ್ಟಿನಿ. ದ್ಯಾಮವ್ವನ ಗುಡಿ, ಕನಕಾಪುರ ದ್ಯಾಮವ್ವನ ಗುಡಿಗೆ 120 ಚೀಲ ಸಿಮೆಂಟ್ ಕೊಡಿಸಿದೆ. ನಮ್ಮೂರು ದ್ಯಾಮವ್ವನ ಗುಡಿ ತಾಳಿ ನತ್ತು ಕದ್ದಾಗ ಆಕೆಗೆ ಒದ್ರ ನತ್ತು ಹಾಕಿದೆ, ತಾಳಿ ಹಾಕ್ಸಿದೆ. 150 ಕಾಯಿ ಆಶೀರ್ವಾದ ಕಾಯಿ ತೆಂಗಿನಕಾಯಿ ತಗೊಂಡು ಹೋಮ ಮಾಡಿ ಇನ್ನು ಮುಂದೆ ತಪ್ಪಾಗೈತಿವ ಯವ್ವ ನಾನು ಕದ್ದಿದ್ದು, ಇನ್ನು ಮುಂದೆ ಕಳ್ತನ ಮಾಡೋಂಗಿಲ್ಲ, ನೀ ಹೆಂಗೆ ಎದ್ದು ಹೇಳ್ತಿದ್ದೀನಿ ನನ್ನ ಹಂಗೆ ಎದ್ದು ಹಿಡಿವ ಅಂತಂದು ಆ ತಾಯಿಗೆ ಬೇಡ್ಕೊಂಡೆ. ಬನಶಂಕರಿ ಗುಡಿಗೆ 1000 ಗಂಟಲೆ 15,000 ಕೊಟ್ಟು ಆ ದೇವಸ್ಥಾನಕ್ಕೆ ಇದು ಮಾಡಿದೆ. ಹಿಂಗೆ 511 520 ಕನಕ ಜಯಂತಿ 1 ಲಕ್ಷ ಗಂಟಲೆ ಖರ್ಚು ಮಾಡಿ ಇದು ಮಾಡಿದೆ. ಸರಿಬ್ಗಿರಿಗೆ ಒಂದು 20 ಲಕ್ಷ ಖರ್ಚು ಮಾಡಿ ಸರಿಬ್ಗಿರಿಯಲ್ಲಿ ಒಂದು ಪವಾಡ ಮಾಡಿದೆ. ಹಿಂಗೆ ನಾನು ಬಂದು ದುಡ್ಡು ಬಡವರಿಗೆ ಬಡವರಿಗೆ ಮದುವೆ ಬೇಕಂದ್ರಿಗೆ ತಾಳಿ ನತ್ತೆಲ್ಲ ಕೊಡಿಸ್ತಿದ್ದೆ. ಆಮೇಲೆ ಮದುವೆಗೆ ದುಡ್ಡು ಕೊಡ್ತಿದ್ದೆ. ಬಡವ್ರ ಮನೆಗೆ ಕಟ್ಟಕ್ಕೆ ಮನೆಗೆ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ತಿದ್ದೆ. ಕಲ್ಲುಗಳು ಹಾಕಿಸ್ಕೊಡ್ತಿದ್ದೆ. ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ಗಳು ಸಾಮಾನು ಕೊಡಿಸ್ತಿದ್ದೆ. ಏನು ನನಗೆ ಎಲ್ಲಿ ಒಟ್ಟು ದುಡ್ಡಿನಾಗ ಜೇಬಿನಾಗ ಕಳ್ತನ ದುಡ್ಡು ಖಾಲಿ ಆಗಬೇಕು, ಮತ್ತು ಕಳ್ತನಕ್ಕೆ ಹೋಗ್ಬೇಕನ್ನಂತ ವ್ಯವಸ್ಥೆ ಇಟ್ಕೊಂಡು ಇಷ್ಟೆಲ್ಲ ನಾವು ಮಾಡಿದ್ರಿ. 1988ರಲ್ಲಿ ನಾನು ಧಾರವಾಡ ಜೈಲಿನಾಗಿದ್ದೆ. ಆ ಟೈಮ್ನಲ್ಲಿ ಗೆಡ್ಡೆನಾಗ ದೊಡ್ಡ ರೌಡಿಯವ ಗೆಡ್ಡೆನಾಗ ಅಂತಂದು ಅವರ ಕೇಸ್ನವರು ಧಾರವಾಡ ಜೈಲಿನಾಗಿದ್ದರು. ಅವ್ರ ಜೊತೆಲಿ ನಾನು ಇದ್ದಾಗ ಅಲ್ಲೇ ನಾನು ಹೆಬಿಚೂಲಾಗಿ ಬಳ್ಳಾರಿ ಜೈಲಿಗೆ ಹೋದೆ 89ರಲ್ಲಿ. ಅವಾಗ ಜಯರಾಜನ್ ಮರ್ಡರ್ ಆತ್ರಿ 90ರಲ್ಲಿ. ಜಯರಾಜನ್ ಮರ್ಡರ್ ಆದಾಗ ಎಲ್ಲ ಅಬ್ಬಾಯಿ ಸೂಪರ್ಡೆಂಟ್ ಏನು ಮಾಡಿದ್ರು, ಬೆಂಗಳೂರಿನಾಗಿದ್ದರು. ಅಲ್ಲೇ ಭಾಳ ರಿಸ್ಕ್ ಆಗೋದ್ರಿಂದ ಬಳ್ಳಾರಿ ಜೈಲಿಗೆ ಎಲ್ರಿಗೂ ಕಮಾನು ಎತ್ತಿದ್ರು. ಯಾರ್ಯಾರು ಕಮಾನು ಎತ್ತಿದ್ರು ಅಂದ್ರೆ ಸೀನಿಯರ್ ಕರಿಯ ಅಂತಂದು ದೊಡ್ಡ ರೌಡಿ ರೀ. ಆಮೇಲೆ ಶ್ರೀರಾಮ್ಪುರ ಕಿಟ್ಟಿ, ಆಮೇಲೆ ಜೋಡಳ್ಳಿ ಕೃಷ್ಣಪ್ಪ, ಆಮೇಲೆ ಈ ಚಕ್ರೆ, ಮಣಿಭಾರತಿ, ಪುಷ್ಪ, ರಾಜೇಂದ್ರ, ಮಹಾದೇವ, ಆಮೇಲೆ ಅಕ್ಕಿರಾಮ, ಕತ್ರಪಿಲಿಂಗ, ರಾಮ ಲಕ್ಷ್ಮಣ, ನರಸಯ್ಯ, ಸೈಕಲ್ ರವಿ, ಜಡೇಜ ರವಿ, ಕೌಳ ಮತ್ತು ಎಂತಿಂಥ ರೌಡಿಗಳು ಅಂದ್ರೆ ಅವರೆಲ್ಲ ರೌಡಿಗಳು ಹೆಂಗಿದ್ರು ಅಂದ್ರೆ ಅವ್ರಿಗೆ ಬೇಕಾದಷ್ಟು ಇನ್ಕಮ್ ಬರ್ತಿತ್ತು ರೀ. ಆ ಟೈಮ್ನಾಗ ಅವರು ಯಾರಿಗೂ ಅನ್ಯಾಯ ಮಾಡ್ತಿದ್ದಿಲ್ಲ ರೀ. ಜೈಲಿಗೆ ಬಂದಾಗ ಎಲ್ಲ ಪೊಲೀಸರನ್ನ ಸಾಕೊಂಡಿದ್ರು, ಎಲ್ಲ ಅವ್ರ ಕವರ್ನಲ್ಲೇ ಇರ್ತಿದ್ರು. ಆ ಜಯರಾಜನ್ ಕೇಸ್ ಯಾಕೆ 1 ವರ್ಷಕ್ಕೆ ಅಕ್ಯೂಟ್ ಆತಂದ್ರೆ ಆ ಕೇಸ್ನಲ್ಲಿ ಏನು ಇದ್ದಿದ್ದಿಲ್ಲ ರೀ. ಅವಾಗ ನಾನು ಸ್ಟಡಿ ಮಾಡಿದೆ, ಹೆಂಗೆ ಕಾನೂನು ಕಲಿತೆ ಬಸ್ಯ ನೀನು ಅಂತ ಹೇಳಿದರೆ. ನಾನು 1989ರಾಗ ಬಳ್ಳಾರಿ ಜೈಲಿಗೆ ಹೋದಾಗ ಅಲ್ಲಿ ಒಬ್ಬ ಅತನಿ ತಾಲೂಕು ಕೆ ಅಕ್ಬರ್ ಅಂತಂದು ಒಬ್ಬ ಮುಸ್ಲಿಮ್ಸ್ನವನ ಆರ್ಮಿಯಲ್ಲಿ ಇದ್ದಂಥವನ ಒಂದು ಕೊಲೆ ಕೇಸ್ನಾಗ ಲೈಫ್ ತೊಗೊಂಬಂದಿದ್ರಿ. ಆ ಟೈಮ್ನಾಗ ಅವ್ನ ರೂಮ್ನಾಗ ನನಗೆ ಹಾಕಿದ್ರೆ ನನಗೊಂದು ಲೆಟರ್ ಬರಿಬೇಕು ರೀ ನನ್ನ ತಂದೆ ತಾಯಿಗೆ ಅಂತ ನಾನು ಕೇಳ್ಕೊಂಡಾಗ 15 ಪೈಸೆಗೊಂದು ಕಾರ್ಡ್ ಇರ್ತಿದ್ವು ರೀ. ಅವಾಗ ಆ ಕಾರ್ಡ್ ಕೊಟ್ಟ, ಆ ಕಾರ್ಡ್ನಲ್ಲಿ ವಿಷಯ ಜಾಸ್ತಿ ಬರಿಬೇಕಾಗಿತ್ತು. ಸಣ್ಣಗ ಎಲ್ಲ ಕನ್ನಡದಲ್ಲಿ ಬರೆದೆ. ಅದನ್ನು ನೋಡಿದ್ರು ಅವರು ಅಕ್ಕೆ ಅಕ್ಬರ್ ಅಂತ ಕೈದಿ. ಅವಾಗ ಎಷ್ಟು ಚೆನ್ನಾಗಿತ್ತಲ್ಲೋ ನೀನು ರೈಟಿಂಗ್ ಬಸ್ಸ ಅಂದ್ರೆ. ಅವಾಗ ಹೌದ್ರಿ ಅಂದೆ. ಅವಾಗ ಸರಿ ನನಗೆ ಒಳ್ಳೆ ಹೆಲ್ಪರ್ ಸಿಕ್ಕಂಗೆ ಆತು ನೀನು ಅಂದ್ರೆ. ಏನು ರೀ ಅಂದೆ. ಏನಿಲ್ಲ, ಈ DC ಗೆ ಹೆಂಗೆ ಬರಿಬೇಕು, ತಹಸೀಲ್ದಾರ್ಗೆ ಹೆಂಗೆ ಬರಿಬೇಕು, JMFC ಕೋರ್ಟ್ಗೆ ಹೆಂಗೆ ಬರಿಬೇಕು, ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹೆಂಗೆ ಬರಿಬೇಕು, ಹೈಕೋರ್ಟ್ಗೆ ಹೆಂಗೆ ಬರಿಬೇಕು, ಅಪೀಲ್ ಹೆಂಗೆ ಆಗಬೇಕು, ಇವನ್ನೆಲ್ಲ ಮಾಹಿತಿ ಅಡ್ರೆಸ್ನ ಒಂದು ಬುಕ್ ನನ್ನ ಕೈಯಾಗ ಕೊಟ್ಟರು. ಅದನ್ನು ನೋಡಿದೆ. ಅವರು ಅವನಂತಲೇ ಬೇಕಾದಷ್ಟು ಜನ ಕೈದಿಗಳು ಆರೋಪಿಗಳು ಬರ್ತಿದ್ರು ನ್ಯಾಯ ಕೇಳೋಕ್ಕೆ. ಆ ರೂಮ್ನಲ್ಲೇ ಒಂದು ಲಾ ಅನ್ನೋ ಬುಕ್ ಇತ್ತು. ಅದನ್ನು ನೋಡಿ ಅರ್ಜಿ ಬರಿತಿದ್ದ. ಆ ಲಾ ಬುಕ್ಕನ್ನು ನನಗೆ ಕೊಟ್ಟ, ನೀನು ಬರಿ ಅಂದ. ನಾನು ಹಾಗೆ ಕಂಟಿನ್ಯೂ ಬರಿತಾ ಕಾನೂನು ಕಲಿತೆ. ನನ್ನ ಅಪೀಲನ್ನು ನಾನೇ ಬರೆದೆ ಜಡ್ಜ್ ಮನೆ ಕಳ್ತನ ಮಾಡಿದ ಕೇಸಿಗೆ. ಅವಾಗ ನನಗೆ ಹಾವೇರಿ ಜಿಲ್ಲಾ 17 ತಾಲೂಕು ಒಂದೇ ಜಿಲ್ಲಾ ಆಗಿತ್ತು. ಈಗ 3 ಜಿಲ್ಲಾ ಅದು, ಹಾವೇರಿ, ಗದಗ ಮತ್ತು ಧಾರವಾಡ ಆಯ್ತು. ಧಾರವಾಡ ಜಿಲ್ಲಾ ಸತ್ರ ನ್ಯಾಯಾಲಯ 3rd ಅಡಿಷನಲ್ ಕೋರ್ಟ್ನಲ್ಲಿ ಕುಲಕರ್ಣಿ ಅಂತ ನ್ಯಾಯಾಧೀಶರಿದ್ದರು. ಅವಾಗ ಅಪೀಲ್ ಹಾಕಿದ್ದೆ ನಾನು. ಆ ಜಡ್ಜ್ ಮನೆ ಕಳ್ತನ ಮಾಡಿದ
ಮಾಡಿದ ಕೇಸ್ಗೆ ಅವ್ರು ಮುಂದೆ ಕರೆದು ಏನಪ್ಪ ಈ ಕೇಸ್ನಲ್ಲಿ ನೀನು ಸವನೂರು ಕೋರ್ಟ್ನಾಗ ಒಪ್ಕೊಂಡಿಯಲ್ಲ, ಈಗ ಮತ್ತೆ ಯಾಕೆ ಅಪೀಲ್ ಬರಿದೀಯ ಅಂದ್ರೆ, ಸ್ವಾಮಿ ನನಗೆ ಅಲ್ಲಿ ಹೋಗಿ ಜಡ್ಜ್ ಮನೆ ಕಳ್ತನ ಮಾಡಿದ್ದಕ್ಕೆ ನ್ಯಾಯವಾದಿಗಳು ಯಾರು ಕೇಸ್ ಹಿಡಿಯೋಕೆ ಮುಂದೆ ಬರಲಿಲ್ಲ, ಯಾವ ಪೊಲೀಸ್ನವರು ನನ್ನಂತಲೇ ಬಂದು ನಿಮ್ಮ ಮಂದಿನ ಕೇಸ್ನಾಗ ಹಾಕ್ತೀನಿ ಮಗನ, ಜಡ್ಜ್ ಮನೆ ಕಳ್ತನ ಮಾಡಿದ್ದೀವಿ ಒಪ್ಕೊಂಬಿಡು ಅಂತಂದು ಧಮಕಿ ಹಾಕಿದ್ರೆ, ಆ ಉದ್ದೇಶಕ್ಕೆ ಇಲ್ಲಿ ನನಗೆ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗಿ ಸವನೂರು ಕೋರ್ಟ್ನಾಗ ಒಪ್ಕೊಂಡು 4 ವರ್ಷ 4 ತಿಂಗಳ ಶಿಕ್ಷೆ ತೊಗೊಂಡು ಈಗ ನಾನು ಬಳ್ಳಾರಿ ಜೈಲಿನಾಗ ಇದ್ರಿ. ಅಲ್ಲೇ ನನಗೆ ಕಾನೂನು ಗೊತ್ತಾಗಿದ್ದರಿಂದ ನಾನು ಅಪೀಲ್ ಹಾಕಿದೆ ನಿಮ್ಮ ಕೋರ್ಟ್ಗೆ. ಈಗ ನಾನು ವಾದ ಮಾಡೋಕ್ಕೆ ಈಗ ಆರ್ಗ್ಯುಮೆಂಟ್ ಮಾಡೋಕೆ ಬಂದೇನ್ರಿ ಅಂದೆ. ಅವಾಗ ಲಾರಿ ಇಡಪ್ಪ ಅಂದ್ರೆ ಲಾರಿ ಇಡೋ ಶಕ್ತಿ ಇಲ್ರಿ ನನಗೆ ಅಂದೆ. ಸರ್ಕಾರದಿಂದ ಫ್ರೀ ವಕೀಲನ ಕೊಡ್ತೀವಿ, PP ಅವ್ರು ಕೊಡ್ತಾರ ಅಂದ್ರೆ ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದೆ. ಮತ್ತೇನು ಮಾಡ್ಬೇಕಂದ್ರೆ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ರೀ ಅಂದೆ. ಅವಾಗ ನಾನು ಆರ್ಗ್ಯುಮೆಂಟ್ ಮಾಡಿದೆ. ಅವಾಗ ನಾನು ಆರ್ಗ್ಯುಮೆಂಟ್ ಮೆಚ್ಚಿ ಎಷ್ಟು ಓದಿಪ್ಪ ಅಂದ್ರೆ SSLC ರೀ ಅಂದೆ. ಅವಾಗ SSLC ಮುಂದೆ ನಿಮ್ಮ ಲಾ ಎಲ್ಲಿ ಓದ್ ನೋಡ್ರಿ ಅವ್ನು ಹೆಂಗೆ ವಾದ ಆರ್ಗ್ಯುಮೆಂಟ್ ಮಾಡಿದ ಅಂದ್ರೆ ಅಲ್ಲಿ 3 ಪ್ರಶ್ನೆ ಕೇಳಿದೆ. ಏನು 3 ಪ್ರಶ್ನೆ ಅಂದ್ರೆ, ಒಂದು ಬೀಗರಕಾಯಿ ಸೀಜ್ ಆಗಿತ್ತು ರೀ. ಈ ಬೀಗರಕಾಯಿನ ಪೊಲೀಸ್ನವ್ರು ಸೀಜ್ ಮಾಡಿದ್ರಲ್ಲ, ಈ ಬೀಗರಕಾಯಿ ಸೀಜ್ ಮಾಡೋ ಮುಂದೆ ನ್ಯಾಯಾಧೀಶರು ಕಳ್ಳ ಬೀಗ ಹೊಡ್ಕೊಂಡು ಹೋಗ್ಯಾನ. ಆದರೆ ಈ ಬೀಗರಕಾಯಿ ಇಲ್ಲಿ ತಮ್ಮನ ಕೋರ್ಟ್ನಾಗ ಇಟ್ಟಿರಿ. ಈ ಬೀಗರಕಾಯಿ ಅವ್ರದ್ದೇ ಅನ್ನೋದಕ್ಕೆ ಅವ್ರ ಹತ್ರ ಬೀಗದ ಕೀ ಇರಬೇಕಲ್ಲ, ಅದನ್ನ ಏನಾದ್ರೆ ಅವತ್ತು ಸೀಜ್ ಮಾಡೋ ಮುಂದೆ ಅವ್ರ ಹತ್ರ ಕೀ ಏನಾರ ಇಸ್ಕೊಂಡು ಇದ್ರ ಜೊತೆಲಿ ಸೀಜ್ ಮಾಡಿದ್ರೇನು ಅಂತ ಕೇಳಿದೆ. ಇಲ್ಲ ಅಂದ್ರೆ ಆಮೇಲೆಗ 2 ಫೂಟ್ ಸುತ್ತಳ್ತಿರ್ತಕ್ಕಂಥ ಸೂಟ್ ಕೇಸ್ ಇತ್ತು. ಅದು ನೋಡಿದ್ರೆ ನಾನು ಕಳ್ತನ ಮಾಡೋದು ನ್ಯಾಯಾಧೀಶರು ಕಿಟಕಿ ಮೇಲೆ 2 ಕಿಂಡ್ಕಿದ್ವು. ಅದರಲ್ಲಿ 11 ಇಂಚ್ ಆಗಲ್ಲ 11 ಇಂಚ್ ಹತ್ರ ಕಿಂಡ್ಕಿತ್ತು. ಅದ್ರ ಒಳಗಡೆ ಒಬ್ಬ ಮನುಷ್ಯ ಹೇಳಂತ ಚಾನ್ಸ್ ಇತ್ತು. ಆದರೆ 2 ಫೂಟ್ ಸುತ್ತಳತೆ ಇರ್ತಕ್ಕಂಥ ಸೂಟ್ ಕೇಸ್ ಪಾಸ್ ಆಗೋಕೆ ಆಗೋದಿಲ್ಲ. ಅದನ್ನ ಹೆಂಗೆ ಪಾಸ್ ಮಾಡಿದ್ವಿ ಅಂತಂದು ನನಗೆ ನನ್ನ ಕಾನೂನಲ್ಲಿ ನಾನು ತಿಳ್ಕೊಂಡೆ. ಒಳಗಡೆ ಬಂದ ಅವ್ರ ಮನೆ ಕಳ್ತನ ಮಾಡಿ ಎಲ್ಲ ಸೂಟ್ ಕೇಸ್ನಲ್ಲಿ ಹಾಕಿ ಹಿತ್ತಲು ಬಾಕಲ ಲಾಕ್ ಓಪನ್ ಮಾಡಿ ಆ ಸೂಟ್ ಕೇಸ್ನ ಹೊರಗಡೆ ಬಿಸಾಕಿ ಮತ್ತೆ ಒಳಗಡೆ ಲಾಕ್ ಮಾಡಿಕೊಂಡು ಆ ಕಿಟಕಿಲಿ ಇಳೆ ಮುಂದೆ ನ್ಯಾಯಾಧೀಶರು ಹೆಂಡ್ತಿ ಹೊರಗಡೆ ಹೋದಕ್ಕೆ ಬೀಗ ತೆಗೆದು ನೋಡಿದ್ಲು, ನಾ ಹಾರದು ನೋಡಿದ್ಲು. ಅವಾಗ ಕಳ್ತನ ಆಗೈತೆ ಅನ್ನೋದು ಗೊತ್ತಾತ್ರಿ. ಆಮೇಲೆ ಈ ಬಂಗಾರ ಎಲ್ಲಿ ತೊಗೊಂಡಿದ್ದೀರಿ ಅಂತ ಕೇಳಿದೆ ನಾನು, ನ್ಯಾಯಾಧೀಶರಿಗೆ ಕೇಳಿದ್ದೇನೆ ನಾನು. ಈ ಬಂಗಾರ ಎಲ್ಲಿ ಖರೀದಿ ಮಾಡಿದಾರ ಅಂದ್ರೆ, ಈ ಬಂಗಾರಕ್ಕೆ ಯಾವುದಾದ್ರೂ ಬಿಲ್ ಇದ್ರೆ ನೋಡ್ರಿ ಅಂದೆ ನಾನು. ಇವ್ರು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಆದರೆ ಇದ್ರ ಬಿಲ್ ಇರಬೇಕಲ್ಲ. ಯಾವ ಟೈಮ್ನಾಗ ಹೆಂಗೆ ಎಲ್ಲೆಲ್ಲಿ ತೊಗೊಂಡ್ರಿ ಅದೆಲ್ಲ ಬಿಲ್ ಬೇಕು. ಇವತ್ತು ಆ ಬಿಲ್ ಪೊಲೀಸ್ನವ್ರು ಸೀಜ್ ಮಾಡಿದಾರನ ಇಲ್ಲ, ಅದು ಗಿಫ್ಟ್ ಬಂದಿದ್ದು ಅಂತ ಹೇಳಿದ್ರೆ ಗಿಫ್ಟ್ ಹೆಂಗೆ ಕೊಡ್ತಾರೆ? ಒಬ್ಬ ನ್ಯಾಯಾಧೀಶನ ಮನೆಯಲ್ಲಿ ಆಧಾರ ಇಲ್ಲದಂಥ ವಸ್ತುಗಳಿದ್ರೆ ಅವನು ಅಪರಾಧಿ ಆಗ್ತಾನೆ ಅಂತಂದು ನಾನು ಈ ಥರ ಆರ್ಗ್ಯುಮೆಂಟ್ ಮಾಡಿ ಆ ಕೇಸ್ಗೆ ಸಾಕ್ಷಿಗಳೇ ಇಲ್ದಂಗೆ ಮಾಡಿ ಮತ್ತು 300 ಅಡಿ ದೂರದಲ್ಲಿ ಸೂಟ್ ಕೇಸ್ ಹೊಡೆದಿದ್ದು ಒಂದು ಪಂಚನಾಮ ಆಗಿತ್ತು. ಅಲ್ಲಿ ಕೆಲವೊಬ್ಬರು ಸ್ವಲ್ಪ ನನಗೆ ಬೇಕಾದಷ್ಟು ತೊಗೊಂಡು ಉಳಿದು ಅಲ್ಲಿ ಬಿಟ್ಟು ಹೋಗಿದ್ದೆ. ಅವ್ರನ್ನೆಲ್ಲ ತೊಗೊಂಬಂದು ಅವರು ಹೇಳಕ್ಕೆ ಬಂದವ್ರು ಎಲ್ಲ ತೊಗೊಂಡು ಹೋಗಿಬಿಟ್ಟಿದ್ರು. ಅವ್ರನ್ನ ತೊಗೊಂಬಂದು ಲಾಕಪ್ನ ಹಾಕಿ ಬೆದಂಗ ಹೊಡೆದಾರ. ಆದರೆ ಅವ್ರು ಕಳ್ತನ ಒಪ್ಕೊಂತ ಇಲ್ಲ, ನಾ ತೊಗೊಂಡಿದ್ದು ಖರೆ ಅಂತ ಹೇಳಿದಾರೆ. ಅದು ಬಿದ್ದಿತ್ತು ತೊಗೊಂಡೇವೆ ಅಂದಾರೆ. ಅವಾಗ ನಾನು ಬೆಳಗ್ಗೆ 9 ಗಂಟೆಗೆ ನಮ್ಮ ಊರಾಗಿಂದನ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರಿ. ಅದೇ ನನ್ನ ಊರಾಗ ಒಂದು ಸಲ ಅರೆಸ್ಟ್ ಮಾಡಿದ್ದು ಹೊರತುಪಡಿಸಿದ್ರೆ ಈ 35 ವರ್ಷ ಆದ್ರೂ ನನ್ನ ಸಿಗ್ಲಾಗಿಂದ ಯಾರು ಪೊಲೀಸರು ಅರೆಸ್ಟ್ ಮಾಡಿದ್ರು. ಇನ್ನೊಂದು ಕೇಸ್ ಇತ್ತು ಗೊತ್ತಾ, ಹೇಳಿದ್ರು ಈ ಬೆಳಗಾಂ ಹತ್ರ ಎಲ್ಲ ಒಂದು ಕಡೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ರಿ, ಇನ್ನೊಂದು 4 ಬ್ಯಾಲೆನ್ಸ್ ಇತ್ತು ಅಂತೇಳಿ ನೀವೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಅಲ್ಲಿ ನಾವು ಒಪ್ಪಲ್ಲ ಅಂದ ತಕ್ಷಣ ಮತ್ತೊಂದು ಜನರ ಹತ್ರ ಹೋಗ್ತೀರಾ. ಅದು ಏನಾಯ್ತಂದ್ರೆ, ನಾನು ಸೈಟ್ ತೊಗೊಂಡಿದ್ರಿ ಇಲ್ಲಿ ಅದ್ರ ಗುಂಚಾಗ 60-40 ಸೈಟ್ ತೊಗೊಂಡಿದ್ದೆ. ಆ ಸೈಟ್ ಕೊಟ್ಟವನು ಸಿಂಧೆ ಅಂತಂದು ಹುಬ್ಳಿಯವನು. ಅವನು ಏನು ಮಾಡ್ದ, ಬಸ್ಸ ನಿನಗೆ ಸೈಟ್ ಕೊಡ್ತೇನೆ, ನನಗೆ ಬಂಗಾರ ಕೊಡು ಅಂದ. ಅವಾಗ ಬಂಗಾರ ರೇಟ್ ಕಮ್ಮಿ ಇತ್ತು, 6,000 ರೂಪಾಯಿ ತುಲಿ ಹಂಗೆ ಮಾರ್ತಿದ್ದೆ ನಾನು. ಅವಾಗ ಏನಾಗ್ಬಿಡ್ತು, ನಾನು ಒಂದು ಸಲ ತಹಸೀಲ್ದಾರ್ ಮನೆಗೆ ಕಳ್ತನ ಮಾಡಿದ್ದೆ ಬೈಲಹೊಂಗಲದಾಗ. ಆ ಕಳ್ತನ ಮಾಡಿದ ಮಾಲ್ ಎಲ್ಲ ತೊಗೊಂಬಂದು ಮನ್ಯಾಗ ಇಟ್ಕೊಂಡಿದ್ನಲ್ಲ. ಅವಾಗ ಸೈಟ್ ತೊಗೋಬೇಕು ಅಂತಂದು ಅವ್ನು ಕರೆದಾಗ ಅವನು ಬಂಗಾರ ಕೊಡ್ತೀನಿ ಸೈಟ್ ಕೊಡೋ ಅಂದೆ. ಅವಾಗ 1 kg 300 ಗ್ರಾಮ್ ಬಂಗಾರ ಕೊಟ್ಟೆ, ಸೈಟ್ ಕೊಟ್ರಿ ಅವ. ಸೈಟ್ ಕೊಟ್ಟಿಂದ ಏನಾಯ್ತು, ನಾನು ಜೈಲಿಗೆ ಹೋಗಿಂದ ಮಾರಕ್ಕೆ ದುಡ್ಡು ಬೇಕಾಗಿತ್ತು ನನಗೆ, ಮಾರಿಬಿಡು ಅಂದೆ ನನ್ನ ಹೆಂಡತಿಗೆ. ಅವಾಗ ಅವ್ನು ಏನು ಮಾಡ್ದ, 1 kg 300 ಗ್ರಾಮ್ ಬಂಗಾರ ಕೊಡಲಿಲ್ಲ ಅವ ದುಡ್ಡು ಕೊಟ್ಟ, ಏನೋ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ. ಅವಾಗ ನಾನು ಆಯ್ತು ಬಿಡು ಅಂತಂದು ಆ ದುಡ್ಡು ಇಸ್ಕೊಂಡು ನಾ ಎಲ್ಲ ಜೈಲು ತೀರಿಸಿ ಹೊರಗೆ ಬಂದೆ. ಅವಾಗ ಬಂದಾಗ ಅವ್ನು ಕೇಳಿದೆ, ನೋಡಪ್ಪ ಈಗ 2010 ಆಗೈತಿ, 10ನೇ ಇಸ್ವ್ಯಾಗ ನಾನು ಕಳ್ತನ ಬಿಟ್ಟೀನಿ, ಈಗ ಮಕ್ಕಳು ಓದಿಸ್ಬೇಕು, ನಾನೀಗ ಒಮ್ಮೆಗೆ ದುಡಿಮೆ ಅಂದರೆ ನಾನು ಕಳ್ಳ ಅಂತಂದ್ರೆ ಯಾರು ಕೆಲಸ ಕೊಡೋಂಗಿಲ್ಲ, ಅದಕ್ಕೋಸ್ಕರ ನೀ ಬಿದ್ದಾಗ ನಾ ಹೆಂಗೆ ಎತ್ತಿಡ್ದೇನೆ, ನಾ ಬಿದ್ದಾಗ ನೀ ಎತ್ತಿಡಿ, ಈಗಾಗಲೇ ಲಕ್ಷ ಗಂಟ್ಲೆ ಒಂದು ತೊಲಿಗೆ ಬಂಗಾರ ಐತಿ, ನೀನು ನನಗೊಂದು 5 ಲಕ್ಷ ಕೊಟ್ಬಿಡು, ನಿನಗೆ ಬಿಟ್ಬಿಡ್ತೇನೆ ಅಂತಂದು ಹೇಳಿದೆ. ನೀ ಯಾರು ಗೊತ್ತಿಲ್ಲ ಹೋಗಲೇ ಅಂದ. ನೋಡು ನಿನಗೆ ಇಟ್ಕೊಳಕ್ಕೆ ದುಡ್ಡು ಐತಿ, ಆದರೆ ನನಗೆ ತಲೆ ಐತಿ, ನನ್ನಂತಲ್ಲಿ ದುಡ್ಡಿಲ್ಲ, ಆದರೆ ನಿನ್ನ ತಲೆ ಇಲ್ಲ,
ನಿಂದಲ್ಲಿ ದುಡ್ಡು ಐತಿ ಮತ್ತು ನಾನು ಉಲ್ಟಾ ಹೊಳಿದ್ದಂದ್ರೆ ನಿನ್ನ ಮನಿನ ಮುರಿದೈತೆ ನೋಡು ಅಂದೆ. ಏನು ಮಾಡ್ತೀವಿ ಮಾಡೋಗಂದ್ರೆ ನಾ ಯಾರು ತಹಸೀಲ್ದಾರ್ ಮನೆ ಕಳ್ತನ ಮಾಡಿದ್ದೆ ಬೈಲೊಂಗಲ್ದಾಗ ಅವ್ರ ಮನೆಗೆ ಹೋದೆ. ಬೆಳಗಿನ ಜಾವ ಹೋಗಿ ಅವ್ರ ಮನೆ ಬಾಕ್ಲ ತಟ್ಟಿದೆ. ಅವ್ರು ಬಾರೋ ಬಸ್ಸ ಅಂದ್ರೆ ಅವರು ಯಾರಪ್ಪ ಅಂದ್ರೆ ಹಿಂಗ್ರಿ ನಾನು ಸಿಗ್ಲಿ ಅಂದ ಊರವನ ಅಂದೆ. 6 ವರ್ಷದಿಂದ ನಿಮ್ಮ ಮನೆ ಕಳ್ತನ ಆಗಿತ್ತಾನ ಅಂದೆ. ಹೌದಪ್ಪ ಕಳ್ತನ ಆಗಿತ್ತು ಅಂದ್ರೆ ಮತ್ತು ಅವತ್ತ ಕಾಲ ಸಿಕ್ಕಿದ್ರು ಏನು ಮಾಡ್ತಿದ್ರಿ ಅಂದೆ. ಇದು ಬೈಲೊಂಗಲ ಕಡೆ ಚರ್ಗ ಚಲ್ತಿದ್ರು ಅರ್ಶಿ ಮಗನಿಗೆ ಅಂದ್ರೆ ಈಗ ಅದೇ ಕಳ್ಳನ ಬಂದು ನಿಮ್ಮ ಮನೆ ನಾನಾ ಕದ್ದೇನೆ ಅಂತ ಹೇಳಿದ್ರೆ ಏನು ಮಾಡ್ತೀರಿ ಅಂದೆ. ಅವಾಗ ಏನೋ ಹಿಂಗೆ ಹೇಳ್ತೀವೋ ಅಂತಂದ್ರೆ ಹೌದ್ರಿ ನಿಮ್ಮ ಮನೆ ನಾನಾ ಕದ್ದೇನೆ ಮತ್ತು ನನ್ನ ಪೊಲೀಸ್ ಹೆಂಡವ್ರು ಕೊಡ್ರಿ ನಿಮಗೆ 1 kg 300 ಗ್ರಾಮ್ ಬಂಗಾರ ವಾಪಸ್ ಕೊಡಿಸ್ತೀನಿ ಅಂದೆ. ಅವಾಗ ಅವ್ನು ಆಶ್ಚರ್ಯ ಆದ್ರು. ಅಲ್ಲೂ ನಾ ತಹಸೀಲ್ದಾರ್ ರಿಟೈರ್ಡ್ ತಹಸೀಲ್ದಾರ್ ಆಗಿ 6 ವರ್ಷ ಕೋರ್ಟಿಗೆ ಸ್ಟೇಷನ್ಗೆ ಅಲ್ಲದ್ರೂ ಕಳ್ಳನ ಹಿಡಿಯೋಕ್ಕಾಗಲಿಲ್ಲ. ಈಗ LPC ಆಗೈತೆ ಅದು. ಈಗ ಆ ಕೇಸ್ನಲ್ಲಿ ನೀನು ಆರೋಪಿ ಮಾಡಿ ನೀ ರಿಕವರಿ ಕೊಡಿಸ್ತೀನೋ ಅಂದ್ರೆ ಕೊಡಿಸ್ತೀನಿ ರೀ ಸರ ಅಂದೆ. ಅವಾಗ ಆಯ್ತು ಬಾಂಗಾರ ಅಂತಂದ್ರೆ ಸರ್ ನನ್ನೊಂದು ರಿಕ್ವೆಸ್ಟ್ ಐತ್ರಿ ಅಂದೆ. ಏನು ಅಂದ್ರೆ ನನಗೆ 5 ಮಕ್ಳು ಅದಾವ್ರಿ. ನಾನು 1 ವರ್ಷ ಮಕ್ಕಳು ಓದ್ಸೋಕ್ಕೋಸ್ಕರ ಅವನಂತಲ್ಲಿ ದುಡ್ಡು ಕೇಳಿದೆ, ಅವ್ನು ಕೊಡಲಿಲ್ಲ. ಅದಕ್ಕೆ ನಾನು ಸತ್ಯ ಒಪ್ಕೊಳ್ಳೋಕೆ ನಿಮ್ಮ ಮನೆಗೆ ಬಂದಿದ್ದೀನಿ. ನಿಮ್ಮದು ಕಳ್ತನ ಆಗಿದ್ದು ಸತ್ಯ ಐತಿ, ನಾನಾ ಕದ್ದಿದ್ದು ಹಿಂಗೆ ಕದ್ದಿದ್ದು ಹಿಂಗೆ ಒಯ್ದಿದ್ದು ಅಂದಾಗ ಅವ್ರಿಗೆ ಕನ್ಫರ್ಮ್ ಆತು. ಅವಾಗ ಪೊಲೀಸ್ನವ್ರು ಕರ್ಸಿದ್ರು. ಬಸ್ಸ ನೀ ಹೆದರಬೇಡ, ನಿನಗೆ ಜಾಮೀನು ನಾವೇ ಮಾಡಿಸ್ತೀವಿ, ನಿನಗೆ ಬಂಗಾರ ಕೊಡಿಸಿದ್ರೆ ನಿನ್ನ ಹೆಂಡತಿ ಮಕ್ಕಳಿಗೆ 1 ವರ್ಷ ಓದಿಸೋಷ್ಟು ದುಡ್ಡು ನಾವು ಕೊಡ್ತೀವಿ ಅಂತ ಹೇಳಿ 3 ತೊಲೆ ಬಂಗಾರ 3 ಲಕ್ಷ ರೂಪಾಯಿ ದುಡ್ಡು ಆ ಟೈಮ್ನಾಗ ಕೊಟ್ಟರು. ಆ ಕೇಸಿನಲ್ಲಿ ನ್ಯಾಯಾಧೀಶರ ಹತ್ರ ವಾದ ಮಾಡಿ ಕೇಸ್ ಗೆದ್ದು ಬಂದ್ರಿ. ಹೌದು, ಓದಿಸಿದ್ರು, ದುಡ್ಡು ಕೊಟ್ಟರು, ಓದಿಸಿದ್ರು. ಯಾಕಂದ್ರೆ ಅವ್ರು ಹೇಳಿದ್ರು ಅಲ್ಲಿ ಜಡ್ಜಿನ ಹತ್ರ, ಅಲ್ರಿ ನಾವು ಇವನ ಮೇಲೆ ಯಾವ ರೀತಿ ಸಾಕ್ಷಿ ಹೇಳಬೇಕು. 6 ವರ್ಷ ನಾತು ಒಬ್ಬ ಕಾನೂನು ಪಂಡಿತ ಆಗಿ ನನ್ನ ಮನೇನ ಕದ್ಕೊಂಡು ಹೋದಂಥ ಕಳ್ಳನ ಹಿಡಿಯೋಕ್ಕಾಗಲಿಲ್ಲದಂಥ ವ್ಯವಸ್ಥೆ ಇದ್ದಾಗ ಆ ಕಳ್ಳನ ಬಂದು ನಾನಾ ಕದ್ದೇನೆ ಅಂತಂದು ವಾಪಸ್ ನನ್ನ ಮಕ್ಕಳು ಬಂಗಾರ ನನಗೆ ಕೊಡ್ಸ್ಯಾನಂದ್ರೆ ಅವ್ನಿಗೆ ಯಾಕೆ ಶಿಕ್ಷೆ ರೀ ಅಂತಂದು ಅವರೇ ಒಂದು ಪ್ರಶ್ನೆ ಹಾಕಿದ್ರು. ಅವ್ನು ಮಾಫಿ ಮಾಡಿಬಿಡ್ರಿ ಅನ್ನೋಂಥದ್ದು ಬರೋಂಗಿಲ್ಲ, ತಕ್ಕ ಮಟ್ಟಿಗೆ ಶಿಕ್ಷೆ ಆಕತಿ. ಅದಕ್ಕೋಸ್ಕರ ಇವ್ನು ನಾವು ನೋಡೇ ಅಲ್ರಿ, ಸ್ಟೇಷನ್ನ ಬಂಗಾರ ಇತ್ತು, ನಮ್ಮ ಬಂಗಾರ ಅನ್ನೋದು ಗೊತ್ತಾಯ್ತು, ನಾವು ಬಂಗಾರ ತೊಗೊಂಡ್ರಿ, ಆದರೆ ಇವನೇ ಕಳ್ತಾನ ಅಂತ ನಾವು ಹೇಳಂಗಿಲ್ಲ ಅಂದ್ರೆ ಕೇಸ್ ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.